ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानामृतं प्रयच्छति समान् पायात् गुणोद्यन्मणिः तपो विद्या विरक्त्यादि सद्गुणौघाकरानहम् वादिराज गुरून् वन्दे हयग्रीवदयाश्रया. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವಂತನ ಸರ್ವೋತ್ತಮತೆಯನ್ನು ತಿಳಿತಾ ರುಕ್ಮಿಣಿ ಕಲ್ಯಾಣವನ್ನ ಶ್ರವಣ ಮಾಡಬೇಕು ಅಂತಾರೆ ರಾಜ. ಮಾಲೆಯ ಧಾರಣೆಯ ಸಂದರ್ಭ ನೋಡ್ತಾ ಇದ್ವಿ. ಹಸೆಮಣೆ ಮೇಲೆ ಇಬ್ಬರನ್ನು ನಿಲ್ಲಿಸಿ ಮಾಲಾಧಾರಣೆ ಮಾಡಿಸ್ತಾ ಇದ್ದಾರೆ. ಆಕಂಠ ಮಹಾಪಾದತಲಾನ್ಮುರಾರೇ ನೇತ್ರಾಂತ ನೀಲೋತ್ಪಲಚಾರು ಮಾಲಾ ಶ್ರೀ ಸಂದಧೆ ತತ್ಕ್ಷಣ ಹೃಷ್ಟರೋಮ ಸತ್ಕಚ್ಚುಕಂ ಶ್ರೀಪತಿರಾತ್ಮಪತ್ನ್ಯಾ. ಶ್ರೀಪತಿ ಆತ್ಮಪತ್ನ್ಯಾ ಶ್ರೀ ಮಾಲಾಂ ಸಂದಧೆ. ಮಾಲೆಯನ್ನು ಧಾರಣೆ ಮಾಡಿಸ್ತಾ ಇದ್ದಾಳೆ. ಶ್ರೀಕೃಷ್ಣನಿಗೆ ಹಾಕ್ತಾ ಇರುವಂತಹ ಮಾಲೆ, ಅದರಲ್ಲಿ ಪೋಣಿಸಿದಂತಹ ಹೂಗಳು ಬಹಳ ವಿಶೇಷವಾಗಿದ್ದು ಸುಗಂಧ ಭರಿತವಾಗಿತ್ತು. ಆಗತಾನೆ ಅರಳಿತ್ತು. ಅಂಥ ಮಾಲೆಯನ್ನೇ ಭಗವಂತನಿಗೆ ಅರ್ಪಿಸಬೇಕು ಅಂತ ಶಾಸ್ತ್ರವು ಹೇಳ್ತದೆ. ರುಕ್ಮಿಣಿಯ ಮನಸ್ಸಿನಲ್ಲಿ ಆ ಮಾಲೆ ಕೃಷ್ಣನಿಗೆ ಬಿಟ್ಟು ಮತ್ತೊಬ್ಬರಿಗೆ ಧಾರಣೆ ಮಾಡಬಾರದು ಅಂತ ಯಾಕೆ ಬಂತು, ಧಾರಣೆ ಮಾಡಿಸಬಾರದು ಅಂತ ಯಾಕೆ ಬಂತು, ಅದಕ್ಕೆ ಚಮತ್ಕಾರ ಮಾಡಿ ವರ್ಣನೆ ಮಾಡುತ್ತಾರೆ ರಾಜರು. ಕನ್ಯೆ ವರಿಸಬೇಕಾದ್ರೆ ವರನಲ್ಲಿ ದೋಷಗಳಿರಬಾರದು, ಇಂಥವು ಅಂತ ಆಲೋಚನೆ ಮಾಡ್ತಾಳೆ. ಬೇರೆ ದೇವತೆಗಳೆಲ್ಲ ದೋಷಗಳಿದ್ದದ್ದಕ್ಕೆ ಪ್ರಾಯ ರುಕ್ಮಿಣಿ ದೋಷಗಳನ್ನು ಮನಗಂಡೆ ದೋಷಗಳಿಲ್ಲದೇ ಇರುವವನ ಕೊರಳಿಗೆ ಮಾಲೆ ಹಾಕಿದ್ದಾಳೆ, ಅವರನ್ನು ಧಿಕ್ಕರಿಸಿ ಅಂತ. ಇದೊಂದು ಅದ್ಭುತ ಚಮತ್ಕಾರ. ಉಗ್ರೋಯಂ ಸಖಿ ಚಂಚಲೋಯಮಲೆ ಸೋಯಂ ರಮೇ ಗೂಢಪಾತ್ ವೃದ್ಧೋಸೌ ಜ್ವಲನೋಯಮೇಶ ತಪನಃ ಸದ್ವಕ್ರತುಂಡೋಹ್ಯಸೌ ಮುಗ್ಧೇ ದಂತಕಯೇಶ ದೇವಿ ಜಲರಾಟ್ ಗೋತ್ರಾಸಹೋಸೌ ಕ್ಷಿತೌ ಇತ್ಯಾದ್ಯಾದ್ಯಭಿದೈವ ಧಿಕೃತ ಸುರಾ ಶ್ರೀರಾಸ ಸಾದಾಚ್ಯುತಂ. ಮಾಲೆ ಧಾರಣೆ ಮಾಡಿದ ಮೇಲೆ ಕೃಷ್ಣನ ಹತ್ರ ಬಂದು ನಿಂತಲು. ಶ್ರೀಕೃಷ್ಣ ರುಕ್ಮಿಣಿಯರು ಜಗತ್ತಿಗೆ ದಂಪತಿಗಳಾಗಿ ಪ್ರಕಟರಾದರು. ಎಲ್ಲರೂ ಅವರನ್ನು ನೋಡಿ ಆನಂದಪಟ್ಟರು. ಶ್ರೀಕೃಷ್ಣನ ಸನಿಹಕ್ಕೆ ಬಂದು ನಿಂತಾಗ ರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ, ಶ್ರೀ ಅಚ್ಯುತಂ ಆಸಸಾದ ಅಸುರಾನ್ ಧಿಕೃತಾಸುರಾ ಶ್ರೀಹಿ. ಎಲ್ಲ ದೇವತೆಗಳನ್ನು ಧಿಕ್ಕರಿಸಿ ಭಗವಂತನೇ ನನಗೆ ಯಾವಾಗ್ಲೂ ಅಂತ ತೋರಿಸುವಂತೆ ಹತ್ರ ಬಂದು ನಿಂತಲು ಅಂತ ವರ್ಣನೆ ಇದೆ. ದೇವತೆಗಳನ್ನು ಧಿಕ್ಕರಿಸಬೇಕಾದ್ರೆ ಅವರಲ್ಲಿ ಏನಾದ್ರೂ ಒಂದು ದೋಷ ಇರಬೇಕಲ್ಲ. ಇವನು ಬೇಡ ಅನ್ಬೇಕಾದ್ರೆ ದೋಷ ಕಾಣಬೇಕಲ್ಲ. ಅದಕ್ಕೆ ಲಕ್ಷ್ಮಿ ಯೋಚನೆ ಮಾಡಿದ್ಲಂತೆ. ಅಲ್ಲೇ ಇದ್ದಂತಹ ದೇವತೆಗಳಲ್ಲಿ ಉಗ್ರೋಯಂ ಸಖಿ ಚಂಚಲಃ, ಅವಳು ತನ್ನ ಬುದ್ಧಿಯ ಸಖಿಯ ಜೊತೆಗೆ ಮಾತನಾಡ್ತಾಳೆ. ಉಗ್ರೋಯಂ ಸಖಿ ಚಂಚಲಃ ಅಯಂ ಅಮಲೇ ಸೋಯಂ ರಮೇ ಗೂಢಪಾತ್. ವೇದಗಳಲ್ಲಿ ಶಿವನಿಗೆ ಉಗ್ರ ಅಂತ ಕರೆದದ್ದು ಇದೆ. ಉಗ್ರ
ಉಗ್ರ ಕಪರ್ಜಿ ಅಂತ ಅವನಿಗೆ ಕೋಶದಲ್ಲಿಯೂ ಕೂಡ ಉಗ್ರ ನಾಮ ಶಿವನ ನಾಮ. ಸ್ತ್ರೀಯರು ಒರೆಸ್ಬೇಕಾದ್ರೆ ಪುರುಷರಲ್ಲಿ ಉಗ್ರತೆ ಇತ್ತು ಅಂದ್ರೆ ಒರೆಸಬಾರದು ಅಂತಾಳಂತೆ ಲಕ್ಷ್ಮಿ. ಅದಕ್ಕೆ ಅವನನ್ನ ಧಿಕ್ಕರಿಸಿದಾಳೆ ಶಿವನನ್ನ. ಬಹಳ ಪ್ರಸಿದ್ಧವಾದ ಹಾಡೇ ಇದೆ, ನೀವೆಲ್ಲ ಅದನ್ನ ಕೇಳಿರಬಹುದು. ರುಕ್ಮಿಣಿ ಇಲ್ಲೇನೋ ಒರೆಸಿರುವಾಗ ಹಾಗೆ ಮಾಡಿದ್ಲು ಅಂತಿದೆ. ಪಾರ್ವತಿ ರುಕ್ಮಿಣಿಯ ಚರ್ಚೆ ನಡೀತು ಅಂತ ಒಂದು ಹಾಡೇ ವರ್ಣನೆ ಮಾಡ್ತಾರೆ. ಆ ಹಾಡಿನೊಳಗೆ ದಾಸರು ಭಾರಿ ಚಮತ್ಕಾರ ಮಾಡಿ ಶಿವನ ದೋಷಗಳೇನು, ಕೃಷ್ಣನ ದೋಷಗಳೇನು, ಗುಣಗಳೇನು ಅಂತ ಚರ್ಚೆ ಮಾಡಿ ಹೇಳಿದ್ದನ್ನು ನಾವು ಕೇಳ್ತೇವೆ. ಕರಿಯಾರನ್ನೇ ಜಡೆಯವನು ಯಾತರ ಚಲುವನೇ ಅಂತ ಕೇಳಿದ್ದಾಳಂತ. ಕಪ್ಪು ಮೈಯವ, ಕಪ್ಪಿದ್ದಾನು ಹೋಗಿ ಹೋಗಿ ರುಕ್ಮಿಣಿ ನಿನಗೇನ್ ಸರಿ ಹೋಗ್ತಾನೆ ಹೇಳು ಅಂತ. ನಿನಗೇನ್ ಸರಿ ಹೋಗ್ತಾನೆ ಅಂತ ಪಾರ್ವತಿ ರುಕ್ಮಿಣಿನ ಕೇಳಿದ್ಲಂತೆ. ನನ್ನ ಗಂಡ ಏನೋ ಕಪ್ಪಿದ್ದಾನೆ ಸರಿ, ಹೋಗಿ ಹೋಗಿ ನಿನ್ನ ಯಜಮಾನ ತಲೆ ತುಂಬ ಜಟೆ ಬಿಟ್ಟಾನಲ್ಲ, ನಿನಗೇನ್ ಸರಿ ಹೋಗ್ತಾನೆ ಅಂತ ಮದುವೆ ಮಾಡ್ಕೊಂಡಿತ್ತು ರುಕ್ಮಿಣಿ ಪಾರ್ವತಿನ ಕೇಳಿದ್ಲಂತೆ. ತರ್ಲೇರನ್ನೇ ಕಪ್ಪು ಮೈಯವನ್ ಯಾತರ ಚಲುವನೇ, ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲ್ವೇನೆ ಅಂತಂದ್ಲಂತ. ಅದೆಲ್ಲ ಕಲಿಬೇಕು ಹಾಡುಗಳು, ಬಹಳ ಅದ್ಭುತವಾದ ಹಾಡು, ಭಾರಿ ಚಮತ್ಕಾರ ಮಾಡಿದ್ದಾರೆ ದಾಸ. ಅವನ ಜಟೆ ಬಹಳ ಕಪ್ಪಿದೆ, ಹೋಗ್ಲಿ ಈಶ್ವರ ಅಂತ ಹೆಸರಿಟ್ಕೊಂಡಿದ್ದಾನೆ, ಒಂದೊಳ್ಳೆ ಬಂಗಾರದ ಸರ ಆದ್ರೂ ಹಾಕೊಳ್ಬೇಕ ಬೇಡ, ರುಂಡದ ಮಾಲೆ ಇಲ್ಲ ಹಾಕೊಂಡು ತಿರುಗುತ್ತಾನೆ ಅಂತೆಲ್ಲ ವರ್ಣನೆ ಇದೆ. ಪ್ರಕೃತದಲ್ಲಿ ಅದನ್ನು ವರ್ಣನೆ ಮಾಡ್ತಾ ಹೇಳ್ತಾ, ಉಗ್ರೋ ಎಂ ಸಖಿ ಚಂಚಲ, ಶಿವ ಬಹಳ ಉಗ್ರನಾಗಿದ್ದಾನಾದ್ರಿಂದ ಅವನು ನಮಗೆ ಯೋಗ್ಯ ನೆನೆಸ್ಲಿಲ್ಲ, ಧಿಕ್ಕರಿಸ್ತೆ ನಾನು ಅಂತಂದ್ಲಂತ. ಸರಿ, ಹಾಗಾದ್ರೆ ವಾಯು ನನ್ನ ವಿವಾಹ ಮಾಡ್ಕೊಳ್ಬಹುದಾ? ವಾಯು ಚೆನ್ನಾಗಿದ್ದಾನ? ಅಯಂ ಚಂಚಲ, ವಾಯು ಚಾಂಚಲ್ಯ ದೋಷ ಉಳ್ಳವ, ಅದಕ್ಕೆ ಅವನು ಬೇಡ. ಅಮಲೇ ಸೋಯಂ ರಮೇ ಗೂಢಪಾತ್, ಶೇಷನಿದ್ದಾನಲ್ಲ, ಶೇಷನ್ ಬಗ್ಗೆ ಏನಂತಿ? ಶೇಷನಿಗೆ ಗೂಢಪಾತ್ ಅಂತ ಸಂಸ್ಕೃತದಲ್ಲಿ ಹೆಸರು. ಶೇಷ ಸರದಾಡ್ತಾನೆ, ಅವನ ಪಾದಗಳು ಬಹಳ ಗೂಢವಾಗಿದೆ ಅಂತೆ. ಸರದಾಡುವಾಗ ಯಾರಿಗೂ ಪಾದಗಳು ಕಾಣಲ್ಲ ಶೇಷಂದು, ಅದಕ್ಕೆ ಅವನಿಗೆ ಗೂಢಪಾತ್. ಪಾದಗಳೇ ಇಲ್ದವನನ್ನ ನಾನು ಹೇಗೆ ಒರೆಸ್ಲಿ ಅಂತಾಳಂತೆ ಲಕ್ಷ್ಮೀದೇವಿ. ಯೋಚನೆ ಮಾಡಿ. ವೃದ್ಧೋ ಸೌ ಜ್ವಲನೋ ಯಮೇಶ ತಪನಃ, ಅಯಂ ವೃದ್ಧ. ಸರಿ, ಹಾಗಾದ್ರೆ ಬ್ರಹ್ಮನಿದ್ದಾನಲ್ಲ ಅಂದ್ರೆ ಬಹಳ ಹಣ್ಣಣ್ಣು ಮುದುಕಾವ, ಎಷ್ಟು ವರ್ಷರಿ ಅವನಿಗೆ, ಅದಕ್ಕೆ ಅವ ಬೇಡ. ವೃದ್ಧ ಹಾಸು, ಅದಕ್ಕೆ ಅವನನ್ನು ಒರೆಸಲ್ಲ ಅಂತಾಳೆ. ಬೆಂಕಿ, ಅಗ್ನಿ ದೇವತೆ, ಬಹಳ ದೊಡ್ಡ ದೇವತೆ ಅಗ್ನಿ, ಎಲ್ಲಾ ದೇವತೆಗಳಿಗೆ ಮುಖ ಅವನೇ, ದೇವಾಸ್ಯ ಅಂತ ಹೆಸರು ಅವನಿಗೆ. ದೇವಮುಖ ಅಗ್ನಿಯನ್ನು ಒರೆಸ್ತೀಯ. ಜ್ವಲನಃ, ಏನ್ ಪ್ರಜ್ವಲಿಸ್ತಾ ಅಂದ್ರೆ ಅದಕ್ಕೆ ಬೇಡ ಅನ್ಲಂತೆ. ಏಷ ತಪನಃ, ಸೂರ್ಯ ನೋಡಿದ್ರೆ ಎಲ್ರಿಗೆ ತಾಪ ಕೊಡ್ತಾನೆ, ಅದು ಅವನಲ್ಲಿ ದೋಷ. ಇನ್ನು ಗಣಪತಿ, ಅವನ ಮುಖನೇ ವಕ್ರ, ವಕ್ರ ತುಂಡ ಅಂತ ಅವನಿಗೆ ಕರೆದಿದ್ದಾರೆ. ಎಂಥ ಚಮತ್ಕಾರ ರಾಜರದು. ಮುಗ್ಧೇದಂತಕ ಪೂಷನ್ ಅಂತ ಈ ಸೂರ್ಯರಲ್ಲಿ 12 ಇದ್ದಾರೆ, ಅದರಲ್ಲಿ ಪೂಷನ್ ಅಂತ ಒಬ್ಬ ದೇವತೆ. ಅವನಿಗೆ ಯುದ್ಧ ಮಾಡ್ತಾ ಮಾಡ್ತಾ ಶಿವ ಒಂದು ಮುಖಕ್ಕೆ ಗುದ್ದಿದ್ನಂತೆ, ವೀರಭದ್ರನಾದಾಗ ಅಲ್ಲೆಲ್ಲ ಉದುರೋಯ್ತಂತೆ. ಅವಾಗಿಂದ ಅವನು ಪ್ಲಾಸ್ಟಿಕ್ ಹಲ್ಲು ಹಾಕಿಸ್ಕೊಳ್ಳಿಲ್ಲ. ನಾವಾಗಿದ್ರೇನೋ ಮಾಡ್ಕೋತೇವೆ ಅನಿಸ್ತದೆ. ಏನೇನೋ ಚಮತ್ಕಾರದ ಕಥೆಗಳು ಬಂದಿದ್ದಾವೆ ಪುರಾಣದಲ್ಲಿ. ಅದಕ್ಕೆ ಅವನಿಗೆ ಅದಂತ ಅಂತ ಕರೀತಾರೆ. ದಂತ ಇಲ್ಲ, ಹಲ್ಲು ಮುರಿದು ಹೋಯ್ತಲ್ಲ. ಸರಿ, ಸಮುದ್ರ ರಾಜನನ್ನ ಒರೆಸಬಹುದಾ ಅಂತ ಕೇಳಿದ್ರೆ ಅಯಂ ಜಲರಾಟ್, ಸಂಸ್ಕೃತದಲ್ಲಿ ಜಲ ಅಂತ, ಜಲರಾಶಿ ಅವನಲ್ಲಿದೆ, ಜಲರಾಟ್. ಸಮಸ್ಯೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಲ ಮತ್ತು ಡ, ಅದಕ್ಕೆ ಜಡರಾಟ್ ಅಂತ ಕರೀತಾರೆ. ಲ ಮತ್ತು ಡ ಒಂದೇ ಅರ್ಥದಲ್ಲಿ ಬರ್ತಾರೆ. ಅವ ಜಡ, ಅವ ಅಂದ್ರೆ ಬುದ್ಧಿ ಕಡಿಮೆ ಅಂತ ಅರ್ಥ. ಜಳರಾಟ್, ಅದಕ್ಕೆ ವರ್ಣ ಬೇಡ. ಇಂದ್ರ ಇದ್ದಾನಲ್ಲ, ಇಂದ್ರನನ್ನ ಧಿಕ್ಕರಿಸ್ಲಿಕ್ಕೆ ಏನು ಕಾರಣ? ಇಂದ್ರನೂ ಬೇಡ. ಯಾಕೆ ಅಂದ್ರೆ ಗೋತ್ರಾಸಹ ಅಂತಾರೆ. ಸಂಸ್ಕೃತದಲ್ಲಿ ಗೋತ್ರ ಅಂದ್ರೆ ಬೆಟ್ಟಗಳು. ಬೆಟ್ಟಗಳ ರೆಕ್ಕೆಗಳನ್ನು ತುಂಡರಿಸಿದ್ದಕ್ಕೆ ಇಂದ್ರನಿಗೆ ಗೋತ್ರಾಸಹ ಅಂತ ಕರೆದ್ಲಂತೆ ರುಕ್ಮಿಣಿ. ಇನ್ನೊಂದು ಅರ್ಥದಲ್ಲಿ
ವಿವಾಹ ಮಾಡಿಕೊಳ್ಳುವಾಗ ವಧುವರರಲ್ಲಿ ಗೋತ್ರ ಬಿಡಲೇಬೇಕು ಅಂತಿದೆ. ಏಕಗೋತ್ರದಲ್ಲಿ ವಿವಾಹ ಯಾವತ್ತೂ ಮಾಡಿಕೊಳ್ಬಾರ್ದು, ಧರ್ಮಶಾಸ್ತ್ರ ನಿಷೇಧ ಮಾಡ್ತದೆ, ಅದು ಬಹಳ ದೊಡ್ಡ ಅಪರಾಧ. ಹಾಗಾಗಿ ಗೋತ್ರ ಸಹ ಅನ್ನೋದು ಶ್ಲೇಷ. ಒಂದೇ ಗೋತ್ರದವರಲ್ಲಿ ವಿವಾಹ ನಡೆಯಲ್ಲ ಅನ್ನೋದು ಒಂದು, ಅವನು ಬೆಟ್ಟ ಗುಡ್ಡಗಳನ್ನ ರೆಕ್ಕೆ ಕತ್ತರಿಸಿದ್ದಕ್ಕೆ ಗೋತ್ರ ಸಹಿಸದವ ಅಂತ ಮತ್ತೊಂದು, ಅದಕ್ಕೆ ಅವನು ಬೇಡ. ಕ್ಷಿತೌ ಇತ್ಯಾದಿ ಅಭಿದೈವ ಧಿಕೃತ ಸುರಾಹ, ಅವರವರ ಹೆಸರುಗಳೇ ಆ ದೇವತೆಗಳನ್ನ ಬೇಡ ಅಂತನ್ಲಿಕ್ಕೆ ಕಾರಣ ಆಗಿದೆ. ಆದ್ರೆ ಭಗವಂತ ಅಚ್ಯುತನಿದ್ದಾನಲ್ಲ, ಈ ಹಿಂದೆ ಹೇಳಿದ ಯಾವ ದೋಷಗಳಿಗೂ ಒಳಪಟ್ಟಿಲ್ಲ, ಅದಕ್ಕೆ ಅವನನ್ನು ಧಿಕ್ಕರಿಸ್ಲಿಕ್ಕೆ ಆಗಲ್ಲ ಅಂತಂತಾಳು. ಅವನು ಉಗ್ರನಲ್ಲ, ಚಂಚಲನಲ್ಲ, ಗೂಢಪಾತಲ್ಲ, ವೃದ್ಧನಲ್ಲ, ಜ್ವಲನನಲ್ಲ, ತಪನನಲ್ಲ, ಜ್ವಲಿಸೋನಲ್ಲ, ತಪ್ಪಿಸೋನಲ್ಲ. ಅವನು ಮುಖ ವಕ್ರ ಇಲ್ಲ, ವಕ್ರತುಂಡನಲ್ಲ, ಹಲ್ಲಿಲ್ಲದವನಲ್ಲ. ಈ ಯಾವ ದೋಷಗಳು ಅವನಲ್ಲಿ ಇಲ್ಲ. ಅದಕ್ಕೆ ನನಗೆ ಕೃಷ್ಣ ಬೇಕು ಅಂತಾಳಂತೆ ರುಕ್ಮಿಣಿ. ಹೀಗಾಗಿ ಕೃಷ್ಣನ ಹತ್ರನೇ ಬಂದು ನಿಂತಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ ರಾಜರು. ನೋಡಿ ಎಷ್ಟೆಲ್ಲ ಆಲೋಚನೆ ಇದೆ. ದೇವತೆಗಳ ಸ್ಮರಣೆನೂ ಆಗಿರಬೇಕು, ದೇವತೆಗಳ ಹೆಸರುಗಳು ಯಾವ ಅರ್ಥದಲ್ಲಿದೆ ಅಂತ ನಮಗೆ ತಿಳುವಳಿಕೆ ಬರಬೇಕು, ಭಗವಂತ ಅಚ್ಯುತ ಸರ್ವೋತ್ತಮ ನಿರ್ದೋಷ ಅಂತನ್ನೋ ಅನುಸಂಧಾನ ಸ್ಥಿರವಾಗಬೇಕು. ಇದೆಲ್ಲ ರುಕ್ಮಿಣಿ ಕಲ್ಯಾಣದ ವಿಶೇಷತೆ. ವಿಜಯಧ್ವಜ ತೀರ್ಥರು ಭಾಗವತದ ಅಷ್ಟಮ ಸ್ಕಂಧಕ್ಕೆ ವ್ಯಾಖ್ಯಾನಿಸುವಾಗ ಈ ಥರದ್ದೇ ಒಂದು ಶ್ಲೋಕವನ್ನು ರಚನೆ ಮಾಡಿ ಹೇಳಿದ್ದಾರೆ. ಅವ್ರು ರಚನೆ ಮಾಡಿದ್ದೋ ಪುರಾಣ ಅಂತರದ್ದೋ ಉಲ್ಲೇಖ ಮಾಡಿ ಹೇಳ್ತಾರೆ. ಅದರದ್ದೇ ಕಲ್ಪನೆಯಲ್ಲಿ ರಾಜರು ಕೂಡ ಇಲ್ಲಿ ಬೇರೆ ಬೇರೆ ಶ್ಲೋಕಗಳನ್ನು ಮಾಡಿ ಭಗವಂತನ ಪಾರಮ್ಯ ಪೂರ್ಣ ಸಮಯದೊಳಗೆ ರುಕ್ಮಿಣಿಯ ತಲೆ ಒಳಗೆ ಬಂದಿತ್ತು. ಇವನೇ ಸರ್ವೋತ್ತಮ ಅಂತ ನಿಶ್ಚಯ ಬಂದಿತ್ತು ಅವಳಿಗೆ. ಅವಳಿಗೆ ಯಾವಾಗಲೂ ಇರ್ತದೆ, ಬಳೆ ಬರೋದೇನು ಅವಳ ತಲೆ ಒಳಗೆ, ಅವಳಿಗೆ ಯಾವಾಗಲೂ ಇರ್ತದೆ. ಅನಾಲೋಚನೆಪಿ ಸರ್ವ ವಿಷಯಂ ಜ್ಞಾನ. ನಮಗಿದು ಬರಲಿ ಅಂತ ರಾಜರು ಪರಿಪರಿಯ ಶ್ಲೋಕಗಳಿಂದ ವ್ಯಾಖ್ಯಾನ ಮಾಡ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ವೇದ ವೈದಿಕ ಮೌಲಿರೇಶ ಪವನಃ ಮಂತ್ರಂ ಜಪನ್ ಸಂತತಂ. ವೇದ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೆಸರು. ರುಕ್ಮಿಣಿ ಅಂತಾಳೆ ವೈದಿಕ ಮೌಲಿಹಿ. ಒಂದರ್ಥದಲ್ಲಿ ವೈದಿಕ ಮೌಲಿಹಿ ಅಂದ್ರೆ ವೇದಗಳನ್ನೆಲ್ಲ ಚೆನ್ನಾಗಿ ತಿಳಿದವನು, ಸದಾ ವೇದವನ್ನೇ ಪಾರಾಯಣ ಮಾಡ್ತಿರ್ತಾನೆ ಮಾರಾಯ. ನಾಲ್ಕು ಮುಖ ವೇದ ಹೇಳ್ತಿರ್ತದೆ ಬ್ರಹ್ಮದೇವರು. ರುಕ್ಮಿಣಿ ಹೇಳ್ತಾಳೆ ಅದಕ್ಕೆ ಅವ ಬೇಡ ಅಂತಂತೆ. ವೈದಿಕ ಮೌಲಿಹಿ ವಲ್ಲೇನ ವೈದಿಕ ಗಂಡನ್ನ ಅಂತ ದಾಸರ ಹಾಡು ಮಾಡಿದ್ದಾರೆ. ವೈದಿಕ ಬೇಡ, ಅವನು ವೈದಿಕ ಅಂದ್ಕೊಳ್ಳೆ ಮನೆಗೆ ತಿರುಗುತ್ತಾನೆ, ಅವ್ರ ಮನೆಗೆ ಹೋಗ್ಬೇಕು, ನಾಳೆ ಇನ್ನೊಬ್ರ ಮನೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬರೀ ಇನ್ನೊಬ್ರಿಗಾಗೆ ಆಗಿಬಿಟ್ಟಿರ್ತಾನ. ಹಾಗಾಗಿ ವೈದಿಕ ಬ್ರಹ್ಮ ನನಗೆ ಬೇಡ ಅಲ್ಲಂತೆ ರುಕ್ಮಿಣಿ. ಏಷ ಪವನಃ, ವಾಯು ಇದ್ದಾನೆ, ವಾಯು ನನ್ನ ಮದುವೆ ಮಾಡ್ಕೊಳ್ಬಹುದಾ? ವಾಯು ಬೇಡವೇನು? ಇಲ್ಲ, ವಾಯು ಬೇಡ. ಯಾಕೆ? ಪವನಃ ಮಂತ್ರಂ ಜಪನ್ ಸಂತತಂ. ಮುಖ್ಯ ಪ್ರಾಣನ ಕೆಲಸ ಏನು? ಯಾವಾಗಲೂ 3 ವಿಧ ಜೀವರಾಶಿಗಳ ಒಳಗಿದ್ದು 21,600 ಬಾರಿ ಯಾವಾಗಲೂ ಮಂತ್ರ ಜಪ ಮಾಡ್ತಾರೆ. ನಮ್ಮ ದೇಹದೊಳಗೆ ವಾಯುದೇವರು ಇದ್ದಾರೆ. 21,600 ಬಾರಿ ದಿನ ಮಾಡ್ತಾರೆ. ಒಬ್ಬೊಬ್ಬನಲ್ಲಿ ಇಷ್ಟು ಮಾಡ್ತಾರೆ ಅಂದ್ರೆ ಜೀವರೆಷ್ಟಿದ್ದಾರೆ? ಎಷ್ಟು ಅನಂತ ಕೋಟಿ ಜೀವರಾಶಿಗಳೊಳಗೆ 21,000 ಜಪ ಮಾಡ್ತಾ ಕೂತಿರ್ತಾನೆ ಯಾವಾಗ್ಲೂ ಈ ಮುಖ್ಯ ಪ್ರಾಣ. ಈ ಜಪ ಮಾಡೋರನ್ನ ವಿವಾಹ ಮಾಡಿಕೊಂಡ್ರೆ ಸುಖ ಏನ್ ಪಡ್ಲಿಕ್ಕೆ ಸಾಧ್ಯ ಹೇಳಿ? ಜಪ ಮಾಡ್ತಾ ಇದ್ದಾರಷ್ಟೇ, ಅವ್ರಿಗೆ ಯಾವ್ದ್ರಲ್ಲೂ ಅಭಿರುಚಿ ಇರಲ್ಲ. ಅದಕ್ಕೆ ಅವ ಬೇಡ ಅಂದ್ಲಂತೆ ರುಕ್ಮಿಣಿ. ಶಿವನನ್ನು ವಿವಾಹ ಮಾಡ್ಕೊ, ಶಿವ ಚೆನ್ನಾಗಿದ್ದಾನೆ, ನೋಡ್ಲಿಕ್ಕೂ ಚಂದ, ರೂಪನು ಚಂದ. ಸರ್ವೋಸೌ ಸುವಿರಕ್ತ ಜೀಹಿ, ಅವನಿಗೆ ವೈರಾಗ್ಯದ ಕಡೆ ಗಮನ ಜಾಸ್ತಿ, ಅದಕ್ಕೆ ಬೇಡ ಅಂದ್ಲಂತೆ ರುಕ್ಮಿಣಿ. ಮದುವೆ ಮಾಡ್ಕೊಂಡು ಪ್ರಾರಂಭದಲ್ಲಿ ಆದ್ರೂ ಸ್ವಲ್ಪ ಅಭಿರುಚಿ ಇರಬೇಕೋ ಬೇಡ ವಿಷಯಗಳಲ್ಲಿ? ಅದೂ ಇಲ್ಲ, ಏನಿಲ್ಲ. ವೈರಾಗ್ಯ ಅಂದ್ರೆ ವೈರಾಗ್ಯ, ಯಾವಾಗ್ಲೂ ರುದ್ರ ಭೂಮಿಯಲ್ಲೇ ಇರೋದು. ರುದ್ರ ಭೂಮಿ ಅಂದ್ರೆ ಗೊತ್ತಲ್ಲ, ರುಂಡ ಮುಂಡ, ಕೈಯಲ್ಲಿ ಒಂದು ಬುಸುಗುಟ್ಟುವ ಹಾವು ಬೇರೆ ಕುತ್ತಿಗೆಯಲ್ಲಿ, ಆ ಕೈಯಲ್ಲಿ ತ್ರಿಶೂಲ. ಇವೆಲ್ಲ ನಮಗೆ ಸರಿ ಹೋಗಲ್ಲ ಅಂತಾಳೆ ರುಕ್ಮಿಣಿ. ಅಷ್ಟು ವೈರಾಗ್ಯದ ಪುರುಷ ನನಗೆ ಬೇಡ ಅಂತಾಳೆ.
ಈಗೆಲ್ಲ ಆ ಥರದ್ದೇ ವರ ಕನ್ಯೆ ವಿಚಾರ ಮಾಡುವಾಗ ಅಂತ ಅಲ್ಲ, ನಮ್ಮ ಮನೆಯಲ್ಲೂ ಮಡಿ ಮೇಲ್ಗೆ ಮಾಡ್ತಾರೆ, ಅಷ್ಟಕ್ಕಷ್ಟೇ ಅಂತಾರೆ. ಅಂದ್ರೆ ಗೊತ್ತಾಯ್ತಲ್ಲ. ಹೀಗೆಲ್ಲ ಹಂಗೆ ಮಾತೆ ಹೆಂಗಿರ್ತದ ಅಂದ್ರೆ ಅಪ್ಪಿ ತಪ್ಪಿ ಅಂತವ್ರನ್ನ ಹೇಳಬೇಡ್ರಿ ಅಂತ ಅರ್ಥ. ಅದು ವರನೂ ಸರಿ ಕನ್ಯೆನೂ ಸರಿ, ಅವಳು ಹೀಗೆ ಇವಳು ಹೀಗೆ. ರುಕ್ಮಿಣಿ ಮೊದಲೇ ಹೇಳಿಟ್ಟ, ವೈದಿಕರನ್ನು ಬೇಡ ಅಂತಾಳೆ, ಮಂತ್ರ ಜಪ ಮಾಡೋರನ್ನು ಬೇಡ ಅಂತಾಳೆ ಪಾಪ. ಈ ಕಡೆ ವೈರಾಗ್ಯದ ಮೂರ್ತಿಯೇ ಶಿವ, ಅವನು ಬೇಡ ಅಂತಾಳೆ. ಸರಿ, ಇಂದ್ರನನ್ನ ಸಮಘವ ವ್ಯಾಪಾರ ಭಾರ ಕುಲಹ, ಅವನಿಗೆ ವ್ಯಾಪಾರದ ಭಾರ ಬಹಳ. ಇಂದ್ರ ಅಂದ್ರೆ ಆ ಪದವಿಯಲ್ಲಿ ಕುಳಿತದ್ದಕ್ಕೆ ಬಹಳ ದೊಡ್ಡ ಜವಾಬ್ದಾರಿ. ಎಲ್ಲಾ ದೇವತೆಗಳದ್ದು ಏನೆಲ್ಲ ಕಾರ್ಬಾರಿದೆ ಇವನೇ ನೋಡ್ಕೋಬೇಕಾಗ್ತದೆ. ಹೆಚ್ಚು ಕಡಿಮೆ ಯಾರು ರಜೆ ಹಾಕೋಂಗಿಲ್ಲ. ಸೂರ್ಯ ಏನಾದ್ರೂ 4 ದಿವಸ ರಜೆ ಹಾಕೋದ್ರ ಪರಿಸ್ಥಿತಿ ಏನ್ರಿ? ಆಮೇಲೆ ಇಲ್ಲ ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇದೆ, ನಾ ಹೋಗ್ಬಿಡ್ತೀನಿ ಅಂದ್ರೆ ಇನ್ನು ನೋಡೋರು ಯಾರು ಇದನ್ನ? ಅದಕ್ಕೆ ಯಾರನ್ನು ಬಿಡು, ಬ್ಯಾಳ ವ್ಯಾಪಾರ ಅವನು, ತಲೆ ಬಿಸಿ ಬಾಳ ಅವನಿಗೆ. ಅಲ್ಲೆಲ್ಲೋ ವೃತ್ರಾಸುರ ಬಂದ್ಬಿಡ್ತಾನೆ ಇದ್ದಕ್ಕಿದ್ದಂತೆ, ಇಲ್ಲೆಲ್ಲೋ ವಿಶ್ವರೂಪಾಚಾರ್ಯ ಇನ್ನೇನೋ ಮಾಡ್ಬಿಡ್ತಾರೆ. ಯಾವ್ದಾದ್ರೂ ಅಸುರ ತಪಸ್ಸಿ ಕೂತ್ಕೊಳ್ಳೆ ಇಂದ್ರನಿಗೆ ಸಮಸ್ಯೆ ಶುರುವಾಗಿರ್ತದೆ. ಯಾರೋ ತಪಸ್ಸೆ ಕೂತಿದ್ದಾರೆ, ನನ್ನ ಪದವಿ ಕೇಳ್ತಾನೇನೋ ಮತ್ತವ, ನೀನೊಂದ್ ಸ್ವಲ್ಪ ಹೋಗಿ ವಿಚಾರ ಮಾಡವನ್ನ. ಇದೆಲ್ಲ ಇಂದ್ರ ಪದವಿಯಲ್ಲಿ ಕೂತ ಮೇಲೆ ಯಾವ ಪದವಿಗೋಸ್ಕರ ತಪಸ್ಸಿ ಕೂತ ಅಂತ ಅವ್ರು ವಿಚಾರ ಮಾಡ್ಲಿಕ್ಕೆ ಮತ್ತೆ ರಂಭೆಯನ್ನು ಕಳಿಸ್ತಾನೆ, ಊರ್ವಶಿಯನ್ನು ಕಳಿಸ್ತಾನೆ. ಅವಳು ಸೋತ್ ಸುಣ್ಣಾಗಿ ಬಂದ್ಮೇಲೆ ಅಯ್ಯೋ ಹೋಲಿ ಬಿಡು, ನೀ ಬೇಡ, ನೀವು ಉಪಯೋಗ ಇಲ್ಲ, ಮತ್ತೊಬ್ಬರನ್ನು ಕಳಿಸ್ತಾನೆ. ಆ ಋಷಿಗಳು ತಪಸ್ಸಿ ಕೂತ್ರೆ, ಇನ್ಯಾರೋ ಅಸುರರ ತಪಸ್ಸಿ ಕೂತ್ರೆ ದೊಡ್ಡ ಕೆಲಸ ಇಂದ್ರನಿಗೆ. ಇವತ್ತು ಹೋಗಿ ಹೋಗಿ ತಪಸ್ಸಿ ಕೂಡೋದಿರ್ಲಿ, ನನಗೆ ಕೆಲಸ ಜಾಸ್ತಿ ಆಗ್ತದೆ ಅಂತಾನೆ ಇಂದ್ರ. ಅದಕ್ಕೆ ವ್ಯಾಪಾರ ಭಾರ ಕುಲಹ, ವ್ಯಾಪಾರದ ಭಾರ ಬಹಳ ಇದೆ, ನಾನು ಹೋಗಲ್ಲ, ಅವನನ್ನು ಒರೆಸಲ್ಲ. ಮನೆಯಲ್ಲಿ ಯಾವಾಗ್ಲೂ ವ್ಯಾಪಾರದ ಭಾರ ಹೊತ್ತವರು ಮದುವೆ ಗಿದ್ವೆ ಮಾಡಿಕೊಂಡ್ರೆ ಮನೆಯವ್ರ ಕಡೆ ಲಕ್ಷಣೆ ಕೊಡಲ್ಲ. ಇವ್ರು ಕೊಡಲ್ಲ, ಇವ್ರು ಕೊಡ್ಲಿಕ್ಕೆ ಅವ್ರಿಗೆ ಆಟ. ಅದಕ್ಕಿಂತ ಇದು ಬೇಡವೇ ಬೇಡ ಅಂದ್ಬಿಟ್ಟು. ಸೂರ್ಯ ಪರ್ಯಟನ ಪ್ರಿಯ, ಲಕ್ಷ್ಮಿ ಸೂರ್ಯನನ್ನು ಮದುವೆ ಮಾಡ್ಕೊಳ್ಬೋದಾ? ಅದೇ ಸದಾ ಓಡಾಡ್ತಿರ್ತಾನೋ, ಸದಾ ಓಡಾಡ್ತಿರ್ತಾನೆ. ಅಂಥವ್ರನ್ನು ವಿವಾಹ ಮಾಡ್ಕೊಂಡ್ರೆ ಹೆಂಗೆ? ಎಮ್ಮಾರ್ ಅಂತ ಇರ್ತಾರೆ ನೋಡ್ರಿ. ಅಲ್ಲ, ಇಲ್ಲಿ ಯಾರಾದ್ರೂ ಇದ್ರೆ ಬೇಸರ ಮಾಡ್ಕೋಬೇಡ್ರ. ಈ ಡಾಕ್ಟರ್ ತಪ್ಪಿದ ಕೂಡಲೇ ಇನ್ನೊಬ್ಬ ಡಾಕ್ಟರ್, ಅಲ್ಲಿ ಹೋಗಿ ಮತ್ತೊಬ್ಬ. ಅಂತೂ ಮನೆಗೆ ಬರೋದೇ ಕಡಿಮೆ, ರಸ್ತೆ ಮೇಲೆ ಜಾಸ್ತಿ. ಹಂಗೆ ಅಂತೂ ಇಂತೂ ವಿಚಿತ್ರ ವ್ಯವಸ್ಥೆ ಲೋಕದೊಳಗೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇರ್ತಾರೆ. ಕೆಲವ್ರು ಯಾವಾಗ ಎಲ್ಲಿದ್ದೀರಿ? ನಾವು ಟ್ರೈನ್ ನಲ್ಲಿ ಇದ್ದೀವಿ ಅಂತಾರೆ. ಯಾವಾಗ್ಲೂ ನೀವೆಲ್ಲಿ? ನಾವು ಫ್ಲೈಟ್ ಅಲ್ಲಿ ಇದ್ದೇವೆ ಅಂತಾರೆ. ಯಾವಾಗ್ಲೂ ವ್ಯಾಪಾರ, ಯಾವಾಗ್ಲೂ ಪ್ರಯಾಣ. ಅತಿ ಪ್ರಯಾಣ ಮಾಡ್ತಾ ಇರೋ ವರ ನನಗೆ ಬೇಡ ಅಂತಂದ್ಲಂತೆ. ಇವನು ಪರ್ಯಟನ ಪ್ರಿಯ ಅಂದ್ರೆ ಸೂರ್ಯ ಬೆಳಗ್ಗೆ ಹೇಳ್ತಾನೆ ಒಂದು ದಿಕ್ಕಿನಲ್ಲಿ, ರಾತ್ರಿ ಮಲಗೋದಲ್ಲಿ ಮತ್ತೊಂದು ದಿಕ್ಕಿನಲ್ಲಿ. ಅದಕ್ಕೆ ಸೂರ್ಯ ಬೇಡ ಅಂದ್ಬಿಟ್ಲು. ಚಮತ್ಕಾರ. ಸತು ಶಶಿ. ಸರಿ, ಹಾಗಾದ್ರೆ ಚಂದ್ರನನ್ನು ಮದುವೆ ಮಾಡ್ಕೊ, ಅವನೇನು ಸೂರ್ಯನಷ್ಟು ಅಡ್ಡಾಡಲ್ಲ ಅಂತ ಅನ್ಕೊಂಡ್ರೆ ದೋಷಾಕರೋ ಸೌಸ್ಮರೋ ಶ್ಲೇಷ. ಸಂಸ್ಕೃತದಲ್ಲಿ ದೋಷ ಅಂದ್ರೆ ನಿಶಾ, ರಾತ್ರಿ ಅಂತ ಅರ್ಥ. ದೋಷಾಕರ ಅಂದ್ರೆ ರಾತ್ರಿಯಲ್ಲಿ ಬರುವವ. ಇನ್ನೊಂದು ಅರ್ಥದಲ್ಲಿ ದೋಷ ಆಕರ, ಅವನಲ್ಲಿ ದೋಷ ಇದೆ ಅಂತ ಅರ್ಥ ಆಯ್ತು. ದೋಷಗಳಿವೆ ಕಾರಣಕ್ಕೆ ಚಂದ್ರ ಬೇಡ, ಪರ್ಯಟನೆ ಹೆಚ್ಚು ಮಾಡ್ತಾನಾದ್ರಿಂದ ಸೂರ್ಯ ಬೇಡ. ಮನ್ಮಥನನ್ನು ಮಾಡ್ಕೊ. ಸ್ಮರಹ, ಮನ್ಮಥನಿದ್ದಾನಲ್ಲ, ಸ್ಮರೋ ಅನಂಗಶ್ಚ ಅಂತ ಅನ್ಲಂತೆ. ಅವನು ಅನಂಗ, ಅಂಗಗಳಿಲ್ಲ, ಆದ್ರಿಂದ ಅವ ಬೇಡ ಅಂದ. ಸರಿ, ಅಖಿಲಾನುಪೇಕ್ಷ. ಅಂತೂ ಈ ದೇವತೆಗಳಲ್ಲಿ ಈ ಥರದ್ದು ದೋಷಗಳಿರೋದ್ರಿಂದ ನಮಗದು ಅವ್ರು ಯಾರೂ ಬೇಡವಾಗ್ತಾರೆ, ಅವರನ್ನು ಉಪೇಕ್ಷೆ ಮಾಡ್ತಾಳೆ ಕಮಲ. ವೌರೇ ಯದೂನಾಪತಿಂ, ಯದುಕುಲ ತಿಲಕನಾದ ಕೃಷ್ಣ ಪರಮಾತ್ಮನನ್ನ ಇಷ್ಟೆಲ್ಲ ಯೋಚಿಸಿ ಅವರನ್ನು ಉಪೇಕ್ಷೆ ಮಾಡಿ ದೇವತೆಗಳನ್ನ ಕೃಷ್ಣನನ್ನ ವರಿಸಿದ್ದಾಳೆ ಅಂತ ಹೀಗೂ ಅರ್ಥ ಮಾಡಿಕೊಳ್ಳಿ ಅಂತಾರೆ ವಾದರಾಜರು. ಎಷ್ಟು ಅರ್ಥ ಬಂತಲ್ಲ ಇದರಿಂದ. ಸುಮ್ಮನೆ ಹೇಳ್ತಾ ಹೋದ್ರೆ ಇಷ್ಟ ಅರ್ಥ ಇದೆ ಒಂದೊಂದು ರುಕ್ಮಿಣೀಶ ವಿಜಯರ ಮಾತು. ಕೊನೆಗೆ ಇನ್ನೊಂದೆರಡು ಮಾತುಗಳು ಬರ್ತಾವೆ. ಬ್ರಹ್ಮ ನನಗೆ ಮಗನಾಗಬೇಕು, ತನಗ ಮಗನಾಗಬೇಕು, ಸರಿನೇ. ತನಗ್ಯಾಕೆ ಮಗನಾಗಬೇಕು? ನಾರಾಯಣನಿಗೆ ಮಗನಾದ್ರಿಂದ ತನಗ ಮಗನಾಗಬೇಕು. ಅದಕ್ಕೊಂದು ವಿಶೇಷವನ್ನು ಹೇಳ್ತಾಳೆ. ಒಳ್ಳೆ ನಾಯಕನನ್ನು ವಿವಾಹ ಮಾಡ್ಕೊಳ್ಬೇಕಂತೆ ಕನ್ಯೆ ಯಾವಾಗಲೂ.
ಎಂಥ ನಾಯಕ ನಾರಾಯಣ ಅಂದ್ರೆ ಅವಳೇ ವರ್ಣಿಸಿದ್ದು. ರುಕ್ಮಿಣಿ ಹೇಳಿದ ಆ ಮಾತು, ಪುತ್ರೋ ಯಸ್ಯ ಸ ಪದ್ಮಭೂಃ ಫಣಿಪತಿ ಶಯ್ಯಾ ಖಗೇಶೋ ರಥಃ ಶಂಭುರ್ಯಚ್ಚರಣಾಂಬು ಮೌಲಿ ಅಘಭಿತ್ ತದ್ದತ್ತ ಸಾಮ್ರಾಜ್ಯ ಬುಕ್. ಚತುರ್ಮುಖ ಬ್ರಹ್ಮನನ್ನ ತನ್ನ ಮಗನನ್ನಾಗಿ ಪಡೆದಿದ್ದಾನಪ್ಪ ಈ ನಾರಾಯಣ. ಶೇಷನನ್ನೇ ತನ್ನ ಹಾಸಿಗೆ ಮಾಡಿಕೊಂಡಿದ್ದಾನೆ. ಗರುಡನನ್ನ ತನ್ನ ರಥವನ್ನಾಗಿ ವಾಹನ ಮಾಡಿಕೊಂಡಿದ್ದಾನೆ. ಶಿವನನ್ನ ಸದಾ ತನ್ನ ಪಾದೋದಕ ತಲೆ ಮೇಲೆ ಹೊರೋ ಹಾಗೆ ಮಾಡಿದ್ದಾನೆ. ತಾನು ಕೊಟ್ಟ ಸಾಮ್ರಾಜ್ಯವನ್ನ ಇಂದ್ರ ಅನುಭವಿಸುವಂತೆ ಮಾಡಿದ್ದಾನೆ. ಚಂದ್ರ ಸೂರ್ಯರನ್ನ ತನ್ನ ಪಾದದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲ ಅರ್ಥ ಆಯ್ತು ಇದರಿಂದ ಯಾರು ಏನು ಅಂತ. ನಿತ್ಯಂ ಯತ್ ಪದ ಸಂಗತೋ ವಿಧುರವಿ ಯದ್ವಲ್ಲಭಾ ಶ್ರೀವಧೂ. ಶ್ರೀವಧೂ ಲಕ್ಷ್ಮಿನೇ ತನ್ನ ಪತ್ನಿಯಾಗಿದ್ದಾಳೆ. ಅಂಥ ಲಕ್ಷ್ಮಿ ಈ ಸಮಾರಂಭದೊಳಗೆ ಇಷ್ಟೆಲ್ಲ ಇಟ್ಟುಕೊಂಡ ನಾಯಕನಾದ ಕೃಷ್ಣನನ್ನು ವರಸದೆ ಇನ್ಯಾರನ್ನು ವರಸ್ತಾಳೆ ಅಂತಾಳೆ ರುಕ್ಮಿಣಿ ದೇವಿ. ನೋಡಿ ಹೇಳ್ತಾರೆ, ತಂ ವರ್ಯಂ ವರಯಾಂ ಬಭೂವ ಸುದತಿ ಸಾ ದ್ವಾರಕಾ ನಾಯಕಂ. ದ್ವಾರಕಾ ನಾಯಕನಾದ ಶ್ರೀಕೃಷ್ಣನನ್ನೇ ಸುದತಿ ಸೌಭಾಗ್ಯಶಾಲಿಯಾದ ಲಕ್ಷ್ಮೀದೇವಿ ತಾನು ಅವನ ಪತ್ನಿ ಆದ್ದರಿಂದ ಇಂಥ ಸಾಮ್ರಾಜ್ಯದ ಅಧಿಪತಿ ಕೃಷ್ಣ ಅಂತ ಅವನನ್ನು ವರಿಸಿದ್ದಾಳೆ ಅಂತ ವರ್ಣನೆ ಮಾಡಿ ಮುಗಿಸ್ತಾರೆ. ಅವನನ್ನು ವರಿಸಿದ್ಲು, ಅವನಿಗೆ ಮಾಲೆಯನ್ನು ಹಾಕಿದ್ಲು. ಮಾಲೆ ಹಾಕುವಾಗ ಚಮತ್ಕಾರ ವರ್ಣಿಸ್ತಾರೆ. ಈ ಮಾಲೆಯಲ್ಲಿ ಯಾವ್ಯಾವ ಹೂಗಳು ಪೋಣಿಸಿದ್ರಲ್ಲ ಅದು ಬೇರೆ ದೇವತೆಗಳಿಗೆ ಆಗಬಾರದೆ ಇರೋದಿತ್ತಂತೆ. ಹಾಗಾಗೂ ಕೃಷ್ಣನಿಗೆ ಮಾತ್ರ ಆ ಮಾಲೆ ಹಾಕ್ಬೇಕಾಯ್ತು ಅಂತ. ಈ ಮಾಲೆಗಳಲ್ಲಿ ಹೂಗಳು ಯಾವ್ಯಾವ್ದಿದ್ವು? ಯಾವೈ ಚಂಪಕ ಸಂಪದಾಬ್ಜವಸತೆ. ಚಂಪಕ ಅಂದ್ರೆ ಸಂಪಿಗೆ. ಆ ಮಾಲೆ ಪೋಣಿಸುವಾಗ ಗುತ್ತಾಗಿತ್ತು, ಮೃದುವಾಗಿತ್ತು, ದಪ್ಪ ಇತ್ತು, ಸುಗಂಧ ಭರಿತವಾಗಿತ್ತು. ಸಂಪಿಗೆ ಸೇರಿಸಿತ್ತು. ಈ ಸಂಪಿಗೆ ಚತುರ್ಮುಖ ಬ್ರಹ್ಮನಿಗೆ ಬೇಡವಂತೆ. ಅದೇನೋ ಬ್ರಹ್ಮ ನನಗೆ ಬೇಡ ಅಂತ ಅವ್ನು ಮಾಡ್ಕೊಂಡಿದ್ದಾನೆ. ಬಹುಶಃ ಅದು ತಲೆನೋವು ಬರ್ತದೆ ಅನಿಸ್ತದ ವಾಸನೆ. ಕೆಲವರಿಗೆ ಕೆಲವು ಹೂ ವಾಸನೆ ತಲೆನೋವು ಬರ್ತದೆ. ಮತ್ತೆ ಅದಕ್ಕೆ ಸೈಂಟಿಫಿಕ್ ಆಗಿ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೇ. ಅದೇನೋ ಹೂ ತಲೆ ಮೇಲೆ ಹಾಕೊಳ್ಳೋದಿಲ್ಲ. ಅವನು ಏನೋ ಸಂಪಿಗೆ ಬೇಡ ಅಂತ ನಿಷೇಧ ಮಾಡಿದೆ ಶಾಸ್ತ್ರ. ಆತ ಹಾಗೆ ಮಾಡ್ಕೊಂಡದ್ದಕ್ಕೆ ಈ ಮಾಲೆಯೊಳಗೆ ಅದನ್ನೇ ಸೇರಿಸ್ಬೇಕಾ ಪೋಣಿಸುವಾಗ. ಅದಕ್ಕೆ ಅದನ್ನು ಬ್ರಹ್ಮನಿಗೆ ಹಾಕಲಿಲ್ಲ ಅಂತ. ಇನ್ನು ತಾನೇ ಹಾಕೊಳ್ಬೋದಿತ್ತು ಆ ಮಾಲೆಯನ್ನ ಅಂದ್ರೆ ದೂರ್ವಾ ಶ್ರಿಯಾಸ್ವಾತ್ಮನಃ. ಗರ್ಕೆ, ದೂರ್ವಾ ಅಂದ್ರೆ ಗರ್ಕೆ. ಲಕ್ಷ್ಮಿ ಅದನ್ನು ಬೇಡ ಅಂತಾಳಂತ. ಅದೇನೋ ಸ್ವಲ್ಪ ಹೂವು ಇರ್ತದೆ, ಅದು ಬೇಡ ಅಂತಾಳವಳು. ಸ್ವಲ್ಪ ಇರಿಟೇಷನ್ ಅಂತ ಇರ್ತಾರೆ ನೋಡಿ, ಕೆಲವ್ರದ್ದು ಆಗಿ ಬರಲ್ಲ. ಹಂಗೆ ಲಕ್ಷ್ಮಿ ದೂರ ಇಟ್ಟಿದ್ದಾಳಂತ. ಅದು ದೂರ್ವಾರ್ಪಣ ಲಕ್ಷ್ಮೀ ದೇವಿಗೆ ಮಾಡಿದ್ದಿಲ್ಲ ಅಂತ ಹೇಳ್ತಾರೆ. ಕೇತಕ್ಯಾ ವಿಭವೇನ ಕೃತ್ತಿ ವಸನಸ್ಯ. ಅದನ್ನು ಮಾಲೆ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಮಡಿಚಿ ಕೇದಿಗೆ ಬೇರೆ ಇಟ್ಟಿದ್ರಂತೆ. ಕೇತಕ್ಕಿ ಅಂದ್ರೆ ಕ್ಯಾದಿಗೆ. ಶಿವ ಬೇಡ ಅಂತಾನಂತದೆ, ಸ್ವಲ್ಪ ಮುಳ್ಳುಗಿಳು ಚುಚ್ಚುತ್ತದೆ ಅಂತ ಹೇಳಿ ಹಾವನ್ನೇ ತಲೆ ಮೇಲೆ ಹಾಕೊಂಡವ, ಕೊಳ್ಳಿನ ಮೇಲೆ ಹಾಕೊಂಡವನಿಗೆ ಕ್ಯಾದಿಗೆ ಬೇಡ ಆಗಿದೆ ಅಂತ. ಹಾವು ಬೇಕು, ಕ್ಯಾದಿಗೆ ಹತ್ರನೇ ಇರ್ತದೆ ಯಾವಾಗ್ಲೂ ಹಾವು. ಕ್ಯಾದಿಗೆ ಎಲ್ಲಿ ಬೆಳೀತದೆ ಅದ್ರ ಕೆಳಗಡೆ ಯಾವಾಗ್ಲೂ ಹಾವಿರ್ತದೆ. ಹಾವು ಬೇಕು ಅವನಿಗೆ, ಕ್ಯಾದಿಗೆ ಬೇಡ. ಅದನ್ನು ನಿಷೇಧ ಮಾಡಿಕೊಂಡಿದ್ದಾನೆ ಮಾರಾಯ. ಕೇತಕ್ಯ ವಿಭವೇನ ಕೃತ್ತಿವಸನಸ್ಯ ಅಂಭೋಜಕಾಂತ್ಯ ವಿಭೋ. ಅಂಭೋಜಕಾಂತ್ಯ ವಿಭೋ, ವಿಧೋ, ವಿಭೋ ಅಲ್ಲ ವಿಧೋ. ಈ ಚಂದ್ರಬಂಧ ಅಂದ್ರೆ ಅಂಭೋಜ ಅಂದ್ರೆ ಕಮಲಗಳೆಲ್ಲ ಮೊಗ್ಗಾಗ್ತಾವೆ, ಸೂರ್ಯ ಇದ್ದಾಗ ಅರಳುತ್ತಾವೆ. ಅದು ನೋಡಿದ್ರೆ ಆ ಮಾಲೆ ಒಳಗೆ ಆ ಕಮಲ ಬೇರೆ ಹಾಕಿದ್ರೆ ಅದಕ್ಕೆ ಕಮಲಕ್ಕೂ ಚಂದ್ರನಿಗೂ ಆಗ ಬರಲ್ಲ ಅನ್ನೋ ಕಾರಣಕ್ಕೆ ಚಂದ್ರನಿಗೆ ಹಾಕಲಿಲ್ಲ. ಸರಿ, ಸೂರ್ಯನಿಗೆ ಹಾಕ್ಬೇಕಿತ್ತು, ನೀಲ ಕಮಲನೂ ಇತ್ತಂತ. ಎಷ್ಟೆಲ್ಲ ಸೇರಿಸಿದ್ದಾರೆ ನೆನಪಾಯ್ತಾ? ನಾಳೆಯಿಂದ ದೇವರಿಗೆ ಮಾಲೆ ಮಾಡುವಾಗ ಇವನ್ನೆಲ್ಲ ಸೇರಿಸಿ ತರಬೇಕಾಯ್ತು. ಈಗ ಇವ್ರು ಯಾರಿಗೂ ಬೇಡವಾದದ್ದನ್ನ ದೇವರು ಹಾಕೊಳ್ತಾನೆ. ಇವ್ರು ಯಾರಿಗೂ ಬೇಡ ಇವು ಯಾವುದು. ಲಕ್ಷ್ಮಿಗೆ ಬೇಡ, ಬ್ರಹ್ಮನಿಗೆ ಬೇಡ,
ಚಂದ್ರನಿಗಾಗ್ ಬರಲ್ಲ, ಸೂರ್ಯನಿಗಾಗ್ ಬರಲ್ಲ, ನೀಲಕಮಲ ಸೂರ್ಯನಿಗಾಗ್ ಬರಲ್ಲ. ಇನ್ನು ಗಣಪತಿ ಅವನಿಗೆ ತುಳಸಿ ಆಗ್ ಬರಲ್ಲ. ಮಾರಾಯ ತುಳಸಿ ಬೇಡ ಅಂತ. ಶ್ರೀಮತ್ ತುಳಸ್ಯ ಮತ ಹೇರಂಬಸ್ಯ, ಹೇರಂಬ ಅಂದ್ರೆ ಗಣಪತಿ, ಅದಕ್ಕೆ ಅವನಿಗೆ ತುಳಸಿ ಬೇಡ. ಹಾಗಾಗಿ ತುಳಸಿ ಇದೆ ಗಣಪತಿಗಿಲ್ಲ, ನೀಲಕಮಲ ಇದೆ ಸೂರ್ಯನಿಗಿಲ್ಲ, ಕಮಲ ಇದೆ ಚಂದ್ರನಿಗಿಲ್ಲ, ಕ್ಯಾದಗಿ ಇದೆ ಶಿವನಿಗಿಲ್ಲ, ದೂರ್ವ ಇದೆ ಲಕ್ಷ್ಮಿಗಿಲ್ಲ, ಸಂಪಿಗೆ ಇದೆ ಬ್ರಹ್ಮನಿಗಿಲ್ಲ. ಅದಕ್ಕೆ ಇದು ಏನಿದ್ರು ಕೃಷ್ಣನಿಗೆ ಅಂತ ಕೃಷ್ಣನಿಗೆ ಕೊರಳಿಗೆ ಹಾಕಿದ್ದಾಳೆ ಅಂತ ನೋಡ್ರಿ. ಹೇಳುವಾಗ ಹೇರಂಬಸ್ಯ ಹರೇ ಪರಂ ಸಮುಚಿತ ಸಾಮಾಲಿಕಾ ಶೋಭತೆ. ಸಾಮಾಲಿಕಾ ಹರೇ ಪರಂ ಸಮುಚಿತ, ಶ್ರೀಹರಿಗೆ ಮಾತ್ರ ಅದು ಅತಿ ಉಚಿತವಾದದ್ದು ಅಂತ ಅವನ ಕೊರಳಿಗೆ ಹಾರವನ್ನ ಹಾಕಿದ್ದಾಳೆ. ಹರೇ ಪ್ರಸಾದೈಕ ಭುಜಾಂ ಸುರಾಣಾಂ ಇಮಾಂ ಪ್ರಸಾದ್ ಪ್ರದಾಸ್ಯಾಮಿ ಕಥಂ ತ್ವತೀವ ತಿಥೀವ. ರಮಾ ಪ್ರಮೋದೋತ್ಥಿತ ರೋಮ ರಾಜಿ ಸಮರ್ಪಯಾಮಾಸ ಮುಕುಂದ ಕಂಠೆ. ಮುಕುಂದನ ಕಂಠದಲ್ಲಿ ಬಹಳ ಆಶ್ಚರ್ಯಚಕಿತಳಾಗುವಂತಾಗಿ ಭಗವಂತನ ಪ್ರಸಾದ ಸುರಾಣಾಂ ಇಮಾಂ ಪ್ರದಾಸ್ಯಾಮಿ ಕಥಂತ್ವಿತಿ ಇವ ಹರೇ ಪ್ರಸಾದೈಕ ಭುಜ. ಈ ಮಾಲೆ ಇದು ಕೇವಲ ಭಗವಂತನಿಗೆ ಮಾತ್ರ ಸೇರುವಂತಹದ್ದು, ಇದು ದೇವತೆಗಳಿಗೆ ಸೇರುವ ಆಗಿಲ್ಲ. ಹಾಗಾಗಿ ದೇವತೆಗಳದ್ದಲ್ಲ ಅಂದ್ಮೇಲೆ ದೇವರಿಗೆ ಮಾತ್ರ ಹಾಕಬೇಕು ಅಂತ ರಮಾ ಪ್ರಮೋದೋತ್ಥಿತ ರೋಮ ರಾಜಿಹಿ, ರೋಮಾಂಚಿತಳಾಗಿ ಆನಂದದಿಂದ ರೋಮಾಂಚಿತಳಾಗಿ ಸಮರ್ಪಯಾಮಾಸ ಮುಕುಂದ ಕಂಠೆ, ಶ್ರೀಕೃಷ್ಣನ ಕಂಠಕ್ಕೆ ಅದನ್ನು ಧಾರಣೆ ಮಾಡಿಸಿದ್ದಾಳೆ, ಸಮರ್ಪಣೆ ಮಾಡಿದ್ದಾಳೆ ಅಂತ ವರ್ಣನೆ ಮಾಡುತ್ತಾರೆ. ಆಮೇಲೆ ಅಕ್ಷತ ಮುತ್ತು ಅವುಗಳ ಪ್ರದರ್ಶನ ಆಯಿತು, ಮಳೆಗರೆದರು, ವಾದ್ಯ ಘೋಷಗಳು ಮೊಳಗಿದವು, ಸೂರ್ಯ ಸೂಕ್ತವನ್ನ ಘೋಷಣೆ ಮಾಡಿದರು. ಸೂರ್ಯ ಸೂಕ್ತ ಹೇಳಬೇಕು ಅಂತಿದೆ ಕಲ್ಯಾಣದ ಘಟ್ಟದಲ್ಲಿ. ನಾರ್ಯೋಕ್ಷತಾನ್ ಪ್ರವರ್ಷು ನವ ಕುಂಕುಮಾಭಾನ್, ಹೊಸ ಹೊಸ ಕುಂಕುಮದ ಪ್ರಭೆಯಿಂದ ಶೋಭಿಸುವ ಅಕ್ಷತೆಗಳನ್ನ ಸ್ತ್ರೀಯರೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಸಂಗೀತ ಮಂಗಲ ಕಥಾ ಸಮಲಂಕೃತಾಂಗ್ಯ, ಸಂಗೀತ ಮಂಗಲವಾದ ಕಥೆಗಳು, ಬಹಳ ಅಲಂಕೃತರಾದಂತಹ ಸ್ತ್ರೀಯರು ಆ ಕಾರ್ಯವನ್ನು ಮಾಡಿದರು. ಕನ್ಯಾವರೌಚ ಫಲಂ ಅಕ್ಷಯಮೇವ ತಾಸಾಂ ಸೌವರ್ಣ ವಿಷ್ಟರಗತೋ ಸದಯೈರಪಾಂಗೈ. ಅಪೂರ್ವವಾದ ಆಸನದಲ್ಲಿ ಇಬ್ಬರನ್ನು ಕೂಡಿಸಿ ಎಲ್ಲರೂ ಕೂಡ ಆನಂದದಿಂದ ಸಂತೋಷದ ಸಂಭ್ರಮದಲ್ಲಿ ಪಾಲ್ಗೊಂಡು ಅವರಿಬ್ಬರನ್ನು ನೋಡ್ತಾರೆ. 4 ದಿನ ಹೇಳ್ತೇನಲ್ಲ, 4 ದಿನಗಳ ಕಾಲ ವಿವಾಹ ಮಾಡಿಕೊಂಡಿದ್ದಾನೆ ಶ್ರೀಕೃಷ್ಣ ರುಕ್ಮಿಣಿಯರು. ಆಮೇಲೆ ಪಾಣಿಗ್ರಹಣ ಮಾಡಿದ ಕೃಷ್ಣ. ಗೃಹೀತ ಪಾಣಿ ಕಿಲ ಚಕ್ರತುಸ್ಥೋ ಪ್ರದಕ್ಷಿಣಂ ಲಾಜ ಸಮೇಧಿತಾಗ್ನೇ. ಪಾಣಿಗ್ರಹಣ ಮಾಡಿ ಲಾಜ ಸಮೇಧಿತಾಗ್ನೇ ಲಾಜಹೋಮ ಅಂತ ನಡೆಸಿ ಅಗ್ನಿಯ ಸುತ್ತುವರೆದು ಪ್ರದಕ್ಷಿಣೆ ಬಂದಿದ್ದಾರೆ ರಮಾ ಮತ್ತು ನಾರಾಯಣರು. ಶ್ರೀಕೃಷ್ಣ ರುಕ್ಮಿಣಿಯರು ವಧೂವರೌ ರಮ್ಯ ರಹಸ್ಯ ಗೋಷ್ಠ್ಯಾಂ ವಿಧಾತುಮಾತ್ಮೀಯ ನಿವಾಸ್ಯಗಂ ತಮ್ ಅಂತ ವರ್ಣಿಸ್ತಾರೆ. ಹೀಗೆ ಭಗವಂತ ಲಾಜಹೋಮವನ್ನೂ ಮಾಡಿದ. ಲಾಜಹೋಮ ಹಾಗೆ ಮಾಂಗಲ್ಯ ಬಂಧನ, ಅದು ಬಹಳ ಪ್ರಸಿದ್ಧವಾದ ಶ್ಲೋಕ. ಜಗಜ್ಜೀವನ ಹೇತುನಾ ಅಂತ ಹೇಳ್ತಾರೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನಾ ಕಂಠೇ ಬದ್ನಾಮಿ ಶುಭಗೆ ಅಂತ, ಜಗತ್ತಿಗೆ ಕ್ಷೇಮವಾಗಲಿ ಅಂತ ಮಾಂಗಲ್ಯ ಬಂಧನವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ. ಕಂಕಣ ಬಂಧನ, ಮಾಂಗಲ್ಯ ಬಂಧನ, ಲಾಜಹೋಮ, ಇನ್ನಿತರ ಅಕ್ಷತಾರೋಪಣ, ಈ ಕೃತ್ಯಗಳೆಲ್ಲ ಬಹಳ ವಿಶೇಷವಾಗಿ ವಿವಾಹದ ಸಂದರ್ಭದಲ್ಲಿ ನಡೆಸಬೇಕಾದದ್ದನ್ನ ಇಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ತತಶ್ಚತುರ್ಥೇ ದಿವಸೆ ಕಿಲಹಿತೌ ಚಿರಂ ವ್ರತೌ ತಲ್ಪತನೌ ಫಣೀಂದ್ರೇ ವಿಲಂಬಿನಿ ಕ್ಷಮಾಂ ವಹತೇತಿ ನೂನಂ ಪ್ರಚಕ್ರತುರ್ನಾಗಬಲಿಂ ಪ್ರಹೃಷ್ಟೌ. ಇದೇ ವಿಶೇಷ ರಾಜರ ವರ್ಣನೆಯಲ್ಲಿ. ನೂನಂ ಪ್ರಚಕ್ರತು ನಾಗಬಲಿಂ ಪ್ರಹೃಷ್ಟೌ ಅಂತ ವರ್ಣನೆ ಮಾಡಿದ. ನಾಗಬಲಿಯನ್ನು ಕೃಷ್ಣ ರುಕ್ಮಿಣಿಯರು ಮಾಡಿದ್ದಾರೆ. ಹಾಗಾಗಿ ನಾಗಬಲಿ ವಿಶೇಷ ಅಂದ್ರೆ ಯಾವುದೇ ಸಂಸಾರದಲ್ಲಿ ವಿಘ್ನಗಳು ಬರದೆ, ದೃಷ್ಟಿ ತಾಗದೆ, ಯಾರ ಕೆಟ್ಟ ನುಡಿಗಳು ಅವಕಾಶ ಆಗದೇನೆ ಇವರು ದಂಪತಿಗಳಾಗಿ ಉಳಿಯುವಂತಾಗಲಿ ಅಂತ ಇವತ್ತ ಮಾಡಿದ್ರು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ರುಕ್ಮಿಣಿ ಶ್ರೀಕೃಷ್ಣರಿಗೆ
ಇಷ್ಟೆಲ್ಲ ನಡೆಸಿದ್ದಲ್ಲದೆ ಆರತಿ ಮಾಡಿದ್ರು, ನೀರಾರತಿ. ಸ್ತ್ರೀಯರೆಲ್ಲ ಸೇರಿ ನೀರಾರತಿ ಮಾಡಿದ್ದಾರೆ. ಆರತಿ ಮಾಡುವಾಗ ರಮಾನಾರಾಯಣರೇ ಶ್ರೀಕೃಷ್ಣ ರುಕ್ಮಿಣಿಯರಾಗಿ ಅಲ್ಲಿ ಸಭೆಯಲ್ಲಿ ಸೇರಿದ ಪ್ರತಿಯೊಬ್ಬರನ್ನು ಕಣ್ಣಿನಿಂದ ಹರಿಸಿದ್ರಂತೆ. ಯಾರೆಲ್ಲ ರುಕ್ಮಿಣಿ ಶ್ರೀಕೃಷ್ಣನ ಕಲ್ಯಾಣದಲ್ಲಿ ಭಾಗವಹಿಸಿದ್ರೋ ಅವರನ್ನ ಕಣ್ತುಂಬ ರಮಾನಾರಾಯಣರು ಹರಿಸಿದ್ದಾರೆ. ರುಕ್ಮಿಣಿ ಕೃಷ್ಣ ಹರಿಸಿ ಅವರೆಲ್ಲರಿಗೂ ಕಲ್ಯಾಣವಾಗಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಈ ರೀತಿ ಮೂಲ ಮಾಧವ ಅನ್ನೋ ಕ್ಷೇತ್ರದಲ್ಲಿ ನಡೆದಂತಹ ಕಲ್ಯಾಣ ಘಟ್ಟ ಮುಂದೆ ನಾಗಬಲಿ ಆದ ಮೇಲೆ 4ನೇ ದಿನ ಶೋಭನ ಪ್ರಸ್ಥ ನಡೆದದ್ದನ್ನು ರಾಜರು ವರ್ಣನೆ ಮಾಡ್ತಾರೆ ರಮಾನಾರಾಯಣರಲ್ಲಿ. ಎಂಥ ಅಪೂರ್ವ ಇದೆ ರಮಾನಾರಾಯಣರ ಶೋಭನ ಪ್ರಸ್ಥ ಅಂತ ವರ್ಣನೆ ಮಾಡ್ತಾರೆ. ಅವರಿಬ್ಬರಲ್ಲಿ ನಡೆದಂತಹ ಆ ಮನ್ಮಥನ ಆ ಬಾಣ, ಅದರಿಂದ ಕಾಮೋದ್ವೇಗಕ್ಕೊಳಗಾಗಿ ಸ್ತ್ರೀ ಪುರುಷರು ಮಾಡುವಂತಹ ಸಂಭೋಗಗಳು ಲೋಕದಲ್ಲಿ ನಾವು ಕೇಳ್ತೇವೆ. ಆದರೆ ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ ಆ ಥರದ ಲೋಕಕ್ಕೆ ವ್ಯವಸ್ಥೆಗೆ ಅನುಗುಣವಲ್ಲದ, ಲೋಕದಲ್ಲಿ ಯಾವ ರೀತಿ ನಡೀತದೋ ಅದಲ್ಲದ ಅಪೂರ್ವವಾದ ಆನಂದೋದ್ರೇಕದ ಪ್ರಸ್ತವನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಅವರು ಹಾಡು ಮಾಡುವಾಗಲೇ ಶೋಭಾನವೆನ್ನೀರೇ ಸುರರೊಳು ಶುಭಗನಿಗೆ ಅಂತ. ಸುಮ್ಮನೆ ಕಾಮಕ್ರೀಡೆಗಳನ್ನು ಮಾಡಿಕೊಂಡಿರೋದು ಗಂಡ ಹೆಂಡತಿಯಾಗಲಿಕ್ಕೆ ಅದೇ ಕಾರಣ ಅಂತ ಭಾವಿಸಬೇಡಿ. ಅಲ್ಲೊಂದು ಬೇರೆನೇ ಇದೆ ಆ ಅನುಸಂಧಾನ ಅಂತ ಅದನ್ನು ವರ್ಣನೆ ಮಾಡಿ ರಾಜರು ಮುಂದೆ ಪ್ರದ್ಯುಮ್ನನನ್ನು ಶ್ರೀಕೃಷ್ಣ ಪಡೆದ ಅಂತ ಮುಂದುವರಿಸ್ತದೆ. ಇಂಥ ಅಪೂರ್ವವಾದಂತಹ ಕಾವ್ಯ ರುಕ್ಮಿಣೀಶಿ ವಿಜಯ. ಮಂಗಲದ ಘಟ್ಟ ಇದೆ, ಕಲ್ಯಾಣ ಘಟ್ಟ ಅಂತ ಮನೆ ಮನೆಗಳಲ್ಲಿ ಹೇಳುವ ಪದ್ಧತಿ. ಸರ್ವೋತ್ತಮನಾದ ಶ್ರೀಹರಿ ಜಗತ್ಪಿತ ಜಗದೊಡೆಯನಾದ ಶ್ರೀಹರಿ ಕೃಷ್ಣನಾಗಿ ಅವತರಿಸಿ ಜಗಜ್ಜನನಿಯಾದ ರುಕ್ಮಿಣಿ ಭೂಮಿಯಲ್ಲಿ ಅವತಾರ ಮಾಡಿ ಕಲ್ಯಾಣ ಮಾಡಿಕೊಂಡ ಈ ಪ್ರಸಂಗವನ್ನ ಯಾರು ಶ್ರವಣ ಮಾಡ್ತಾರೆ, ಯಾರು ಹೇಳ್ತಾರೆ, ಅವರಿಗೆಲ್ಲ ಕ್ಷೇಮವಾಗ್ತದೆ. ಅವರ ಮನೆಗಳಲ್ಲಿ ಯಾವಾಗಲೂ ಮಂಗಳ ನಡೆಯುವಂತೆ ಮಾಡ್ತಾರೆ ಅಂತ ಈ ಚರಿತ್ರೆಯನ್ನು ವರ್ಣಿಸಿದ್ದಾರೆ. ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಘ ವಿಧ್ವಂಸಿನಿ ಅಂತ ಮತ್ತೆ ಪುನಃ ಅದೇ ಶ್ಲೋಕದಿಂದ ಮುಕ್ತಾಯ ಮಾಡುವಾಗ ಕೊನೆಗೆ ಅದನ್ನೇ ಹೇಳಿದ್ದಾರೆ. 19 ಸರ್ಗಗಳಿಂದ ಒಳಗೊಂಡು ರುಕ್ಮಿಣಿ ಕಲ್ಯಾಣ, ರುಕ್ಮಿಣೀಶ್ ವಿಜಯ ರಾಜರ ಕೃತಿ ಮಹಾಕಾವ್ಯ. ಈ ಕಾವ್ಯದ ರಚನೆ ಮಾಡಿ ಕೃಷ್ಣನ ಪಾರಮ್ಯವನ್ನ, ಉಳಿದ ದೇವತೆಗಳ ಮಹಿಮೆಗಳನ್ನೂ ಸೇರಿಸಿ ಕೃಷ್ಣನೇ ಸರ್ವೋತ್ತಮ, ಕೃಷ್ಣನೇ ಜಗತ್ತಿನ ತಂದೆ, ರುಕ್ಮಿಣಿ ತಾಯಿ ಅಂತ ಸಮರ್ಥನೆ ಮಾಡಿ ರಾಜರು ಪರಿಪೂರ್ಣ ಕೃಷ್ಣನನ್ನ ಸಾಕ್ಷಾತ್ಕರಿಸಿಕೊಂಡ್ರಂತ. ಎದುರುಗಡೆನೆ ಬಂದು ನಿಂತರು ರುಕ್ಮಿಣಿ ಕಲ್ಯಾಣ ಮಾಡಿದ ಮೇಲೆ, ವಿಜಯ ಮಾಡಿದ ಮೇಲೆ. ಆವಾಗ ರಾಜರಾಜರು ಕೇಳ್ಕೊಂಡ್ರು, ಕೃಷ್ಣ ಇಂಥ ಕಾವ್ಯ ರಚನೆ ಮಾಡಿದ್ದೇನೆ, ಈ ಕಾವ್ಯ ರಚಿಸಿದ್ದಕ್ಕಾದ್ರೂ ನೀ ನನಗೆ ಬಹುಮಾನ ಕೊಡ್ಬೇಕಲ್ಲ ಅಂದ್ರ. ಕಾವ್ಯ ರಚನೆ ಮಾಡಿ ನೀನೇ ಸರ್ವೋತ್ತಮ ಅಂತ ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಿದ್ದೇನೆ, ನಿನ್ನಲ್ಲಿ ದೋಷಗಳಿಲ್ಲ ಅಂತ ಹೇಳಿದ್ದೇನೆ, ಪ್ರಮಾಣಗಳನ್ನು ಕೊಟ್ಟಿದ್ದೀನಿ, ಯುಕ್ತಿಗಳನ್ನು ಹೇಳಿದ್ದೇನೆ, ನಾನು ಮಾಡಿದ್ದನ್ನು ಇನ್ನೊಬ್ರು ಉಪಯೋಗಿಸ್ಕೊಂಡು ಅವರು ವಿದ್ವಾಂಸರನ್ನಾಗಿ ಮಾಡೋ ಹಾಗೆ ಮಾಡಿದ್ದೇನೆ ಅಂತ ಎಲ್ಲ ಮಾಡಿಬಿಟ್ರು ಅವರು. ಯಾವುದು ಭ್ರಮೆ ಅಲ್ಲ, ಇದು ಅಂಧಭಕ್ತಿ ಅಲ್ಲ, ಪರಿಶುದ್ಧ ಭಕ್ತಿ. ಇದೆಲ್ಲ ಮಾಡಿದ್ದೇನೆ, ಮತ್ತೆ ನೀನೇನಾದ್ರೂ ಕೊಡಬೇಕಲ್ಲ. ಏನ್ ಕೊಡ್ಲಿ ಎಂದ ಕೃಷ್ಣ. ರಾಜರಂತಾರೆ, ಕೃಷ್ಣ ಕಾವ್ಯ ಕೃತೆ, ಹೇ ಕೃಷ್ಣ, ಕಾವ್ಯ ರಚನೆ ಮಾಡಿದ್ದಕ್ಕೆ ನನಗೆ ನೀನು ಬೇರೆ ಏನು ಕೊಡೋದು ಬೇಡ, ಒಂದೊಳ್ಳೆ ಛತ್ರಿ ಕೊಡು ಅಂದ್ರಂತ. ಮಳೆಯೋ ಬಿಸಿಲು ಬರ್ತಿರ್ತದೆ, ನಾವು ಸನ್ಯಾಸಿಗಳು ಅಲ್ಲಲ್ಲಿ ಓಡಾಡೋದು ಜಾಸ್ತಿ ಇರ್ತದೆ, ಒಂದು ಛತ್ರಿ ಕೊಡು ಅಂತಂದ್ರಂತ. ಆಗ್ಲಿ ಕೊಡ್ತೇನೆ, ಛತ್ರಿ ಕೊಡ್ತೇನೆ. ಹಾಗೇನೆ ಓಡಾಡಬೇಕಾದ್ರೆ ಬರೀ ಕಾಲ್ನಡಿಗೆಯಲ್ಲಿ ಸಾಲದು, ವಾಹನ ಬೇಕು, ಅದಕ್ಕೊಂದು ವಾಹನ ಕೊಡು. ಆಯ್ತು, ವಾಹನ ಕೊಡ್ತೇನೆ ಎಂದ ಕೃಷ್ಣ. ಬರೀ ವಾಹನ ಸಾಲಲ್ಲ, ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ಬೇಕಲ್ಲ, ಹಾಗಾಗಿ ಒಂದು ಒಳ್ಳೆ ಪದವಿ ಕೊಡು ಅಂತ. ಒಳ್ಳೆ ಪದವಿಯಲ್ಲಿದ್ದಾರೆ ಅಂದ್ರೆ ಬಹಳ ಜನ ಗುರುತಿಸ್ಲಿಕ್ಕೆ ಆಗ್ತದೆ, ಅದಕ್ಕೊಂದು ಪದವಿ ಕೊಡು ಅಂತಂದು. ಹೀಗೆ ಛತ್ರಿ, ಒಳ್ಳೆ ವಾಹನ, ಪದವಿ, ಮತ್ತೆ ಇಂಥ ಕಾವ್ಯ ರಚನೆ ಮಾಡಿದಾಗ ಈ ಕಾವ್ಯಕ್ಕೋಸ್ಕರ ಅಂತಾದ್ರೂ ಹಿಂದಿನ ಕಾಲದ ರಾಜರೆಲ್ಲ ಸಾಮಾನ್ಯ ಕವಿಗಳಿಗೆ ಒಂದು ಕೈಗೆ ಒಂದೊಳ್ಳೆ ಆಭರಣ ಹಾಕ್ತಿದ್ರಂತೆ, ಕಡಗ. ನನಗೊಂದು ಕೈಗೊಂದು ಆಭರಣ ಕೊಡು, ಕೈಗೊಂದು ಕಡಗ ಹಾಕು ಅಂತಂದ್ರ. ಹಾಗೆ ನನಗೊಂದು ಕಡಗ ಹಾಕು. ಈ ಹಿಂದೆಲ್ಲ ಬಂಗಾರದ ಕಡಗ ಹಾಕಿಸ್ಕೊಳ್ತಿದ್ರು ರಾಜರ ಕೈಯಲ್ಲಿ ಅಂತ ಕೇಳ್ತೀವಿ ಕವಿಗಳು. ಹಂಗೆ ಈ ಕಾವ್ಯ ಬರೆದಿದ್ದೇನೆ, ಕೃಷ್ಣ ನನಗೊಂದು ಕೈಗೆ ಆಭರಣ ಹಾಕು, ಕಡಗ ಹಾಕು, ಬಂಗಾರದ ಕಡಗ ಅಂತಂದ್ರು.
ಬರೀ ಕಡಗ ಸಾಲಲ್ಲ, ಬರೀ ಕಡಗ ಹಾಕೊಂಡ್ರೆ ಏನ್ ಚೆನ್ನಾಗಿ ಕಾಣಿಸ್ತದೆ, ಕುತ್ತಿಗೆ ಬರಿದಾಗಿರಬಾರ್ದು, ಕುತ್ತಿಗೆಗೊಂದು ಬಂಗಾರದ ಸರ ಕೊಡು ಅಂದ್ರು. ಮತ್ತೆ ಬಂಗಾರದ ಸರ ಕೊಡು, ಕೈಗೊಂದೊಳ್ಳೆ ಕಡಗ ಹಾಕು, ಇಷ್ಟೇ ಸಾಲದು ಅಂತಾರೆ. ಮತ್ತೆ ಖರ್ಚಿಗೆ ಬೇಕಾಗ್ತದೆ, ಒಂದಿಷ್ಟು ಹಣ ಕೊಡು, ಖರ್ಚಿಗೆ ಬೇಕು. ಮತ್ತೆ ಖರ್ಚಿಗೆ ಹಣ ಇಲ್ದೇನೆ ಯಾರು ಕೇಳ್ತಾರೆ? ಸುಮ್ನೆ ಸಾಮಾನು ತರ್ಲಿಕ್ಕೆ ಆಗ್ತದ ಮನೆಗೆ? ಹಣ ಕೊಡು. ಮುಂದಿನ ಪೀಳಿಗೆಗೆ ಏನಾದ್ರೂ ಒಂದಿಷ್ಟು ಅವಕಾಶ ಆಗಿ ಸೇವಿಂಗ್ಸ್ ಬೇಕಲ್ಲ, ಒಂದಿಷ್ಟು ರತ್ನಗಳನ್ನು ಕೊಡು ಅಂದ್ರೆ. ಇಷ್ಟಿದ್ರೆ ಮನುಷ್ಯ ಸುಖವಾಗಿ ಬದುಕಬಲ್ಲ, ಸಾಧನೆ ಮಾಡಬಲ್ಲ, ನಿಶ್ಚಿಂತನಾಗಿ ಒಂದಿಷ್ಟು ದೇವರ ಸ್ಮರಣೆ ಮಾಡ್ಕೊಂಡು ಇರಬಲ್ಲ. ಇವು ಇಲ್ಲದೆ ಇದ್ದದಕ್ಕೆ ನಾವೆಲ್ಲ ಟಣ್ಣು ಪುಣ್ಣ ಹಾರಾಡ್ತಿದ್ದೇವಲ್ಲ. ಮತ್ತೆ ಅದಕ್ಕೆ ರಾಜರಂದ್ರೆ ಇಂಥ ಕಾವ್ಯ ಬರೆದಿದ್ದೇನೆ, ಮುಂದೆ ಸಾಧನೆ ಮಾಡಿಕೊಳ್ಬೇಕು ಅಂತ ಆದ್ರೆ ನಿಶ್ಚಿಂತತೆ ಬೇಕು, ಇಷ್ಟೆಲ್ಲ ಕೊಟ್ಟು ಬಿಡು ನನಗೆ, ನಿಶ್ಚಿಂತನಾಗಿರ್ತೇನೆ ಅಂತಾರೆ ರಾಜರು. ಆಶ್ಚರ್ಯ ಆಗ್ತದೆ. ಏನೂ ಕೇಳಬಾರದು ಅಂತ ಹೇಳ್ಕೊಡೋದು ಇದೇ ಶಾಸ್ತ್ರ. ಎಲ್ಲ ಕೊಡು 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 ಅಂತ ರಾಜರು ಕೇಳಿ ಕೇಳಿ ಹೇಳ್ಕೊಡ್ತಾರಲ್ಲ, ಇದೇನು ನೋಡಿ. ನಿಷ್ಕಾಮ ಅಂದ್ರೆ ಅನಿಷಿದ್ಧ ಕಾಮಿತೈವಹಿ ಅಕಾಮಿತ್ವ. ಮಧ್ವಾಚಾರ್ಯರು ಯಾವ ದಾರ್ಶನಿಕರು ಬರಲಿಲ್ಲ, ಆ ಅರ್ಥವನ್ನು ಅವ್ರು ಬರೆದು, ಅವ್ರಿಗೆ ಹೊಳಿಲಿಲ್ಲ, ಇವ್ರಿಗೆ ಹೊಳಿತು. ನಿಷ್ಕಾಮವಾಗಿ ದೇವರಲ್ಲಿ ಭಕ್ತಿ ಮಾಡು ಅಂದ್ರೆ ಅಭಿಪ್ರಾಯ ಏನು? ನಿಷಿದ್ಧದ ಅಭಿಲಾಷೆ ಪಡಬೇಡ ಅಂತ ಇಷ್ಟೇ ಅಂತ ಅದರ ತಾತ್ಪರ್ಯ. ನಿಷಿದ್ಧದ ಅಭಿಲಾಷೆ ಪಡಬಾರದು. ಯಾವುದು ಶಾಸ್ತ್ರಗಳಲ್ಲಿ ವಿಹಿತವೋ ಅಂಥದ್ದನ್ನ ದೇವರಿಂದಲ್ಲದೆ ಇನ್ಯಾರಿಂದ ಪಡಿಬೇಕು ನಾವು? ಅರೆ ಮನೆಯಲ್ಲಿ ಮದುವೆ ಆಗಿಲ್ಲ, ಬೇಗ ಮದುವೆ ಆಗಲಿ ಅಂತ ದೇವರನ್ನಲ್ಲದೆ ರಸ್ತೆಯಲ್ಲಿರೋರನ್ನ ಕೇಳಲಿಕ್ಕೆ ಆಗ್ತದ? ಅರೆ ಮಕ್ಕಳಾಗ್ತಿಲ್ಲ, ಮದುವೆ ಆದ್ರೂ ಕೂಡ ಅಂತ ಭಗವಂತನಲ್ಲದೆ ಇನ್ಯಾರನ್ನು ಕೇಳಬೇಕು? ನಮ್ ತಂದೆ ತಾಯಂದ್ರನ್ನೇ ನಾವು ಕೇಳಬೇಕೇ ಹೊರತು ಇನ್ನೊಬ್ಬರನ್ನ ಕೇಳಿದ್ರೆ ಯಾಕೆ ಕೊಡ್ತಾರೆ? ಹಾಗಾದ್ರೆ ಅನಿಷಿದ್ಧವಾದದ್ದನ್ನ ಶ್ರವಣ ಕೇಳಿದ್ರೆ ಭಗವಂತನ ಬಳಿ ಅದು ಕೂಡ ವಿಹಿತವೇ ಆಗ್ತದೆ, ಅದು ದೇವರ ಪೂಜೆ ಆಗ್ತದೆ. ಈ ಅರ್ಥದಲ್ಲಿ ವಾದರಾಜರು ಎಲ್ಲ ಸದ್ಭಕ್ತರಿಗೆ ಬಹುಸುಲಭ ಸಾಧನೆ ಮಾಡಿಕೊಳ್ಳೋದು ಅಂತ ಹೇಳಿಕೊಡ್ತಾ ಇದ್ದಾರೆ ನಮಗೆಲ್ಲ. ಏನೂ ಕೇಳಬಾರದು, ಏನೂ ದೇವರ ಹತ್ರ ಮಾತಾಡಬಾರದು ಅಂತ ಮೌನ ವಹಿಸಬೇಡಿ. ನೀವು ಮಾಡಬೇಕಾದ ಸಾಧನೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಭಗವಂತನ ಮುಂದೆ ನಿಂತುಕೊಂಡು ಅಧಿಕಾರದಿಂದ ಇಸ್ಕೊಡು, ಕೊಡ್ತೀಯಾ ಇಲ್ಲ ಮತ್ತೆ ಅಂತ. ಇಷ್ಟು ಕಾವ್ಯ ಮಾಡಿದ್ದೇನೆ, ಇಷ್ಟೆಲ್ಲ ಜಗತ್ತಿಗೆ ಸಾರಿದ್ದೇನೆ, ನೀನು ಸರ್ವೋತ್ತಮ ಅಂತ. ಮತ್ತೆ ಛತ್ರಿ ಕೊಡ್ಲಿಕ್ಕೇನ ನಿನಗೆ? ಏನ್ ಛತ್ರಿ? ಇದಕ್ಕೆ ರಾಜರಂತಾರೆ, ಕೃಷ್ಣ ನನಗೊಂದು ಛತ್ರಿ ಕೊಡು ಅಂದ್ರೆ ಈ ಪ್ಲಾಸ್ಟಿಕ್ ಛತ್ರಿ ಅಲ್ಲ, ನಿನ್ನ ಅಭಯ ಹಸ್ತ ಅನ್ನೋ ಛತ್ರಿ ತಲೆ ಮೇಲೆ ಇಡು ಅಂತಂದ್ರಂತ. ಕೃಷ್ಣ ಕಾವ್ಯಕೃತೆ ಸ್ವಹಸ್ತ ಕಮಲ ಛತ್ರಂ, ಸ್ವಹಸ್ತ ಕಮಲ ಛತ್ರ. ನಿನ್ನ ಅಭಯ ಹಸ್ತ ನಿನ್ನ ತಲೆ ಮೇಲೆ ಇಟ್ಬಿಟ್ರೆ ನನ್ನ ತಲೆ ಮೇಲೆ ಯಾವಾಗ್ಲೂ ನನಗೆ ಭಯ ಇರಲ್ಲ, ಎಲ್ಲಿ ಬೇಕಾದಲ್ಲಿ ಓಡಾಡ್ಬೋದು. ಮತ್ತ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದ್ರೆ ಆ ರಾಜ ಏನಂತಾನೋ, ಈ ರಾಜ ಮರ್ಯಾದೆ ಕೊಡ್ತಾನೋ ಇಲ್ವೋ, ಅವನು ಎಲ್ಲಿ ಕೆಟ್ಟದ್ ಮಾಡ್ತಾನೋ, ಇವ್ರು ಏನು ಬೈತಾರೋ, ಅದ್ಯಾವ ಭಯ ಇರಲ್ಲ. ಆ ಭಯ ದೂರ ಆಗ್ಬೇಕಾದ್ರೆ ನಿನ್ನ ಅಭಯ ಹಸ್ತ ಯಾವಾಗ್ಲೂ ಛತ್ರಿಯಂತೆ ನನ್ನ ತಲೆ ಮೇಲೆ ಇಟ್ಬಿಡು ಕೃಷ್ಣ. ರುಕ್ಮಿಣೀಶ್ ವಿಜಯ ಬರೆದದ್ದಕ್ಕೆ ಇದೇ ನೀ ನನಗೆ ಕೊಡೋ ಫಲ ಅಂತಂದ್ರಂತೆ. ಓಡಾಡ್ಲಿಕ್ಕೆ ಒಂದು ವಾಹನ ಬೇಕಲ್ಲ, ಅದಕ್ಕೆ ರಾಜರಂತಾರೆ ಸುಜ್ಞಾನ ಯಾನಂ ಮುದಾ. ನನಗೊಂದು ಒಳ್ಳೆ ತತ್ವಜ್ಞಾನ, ಜ್ಞಾನ ಯಾವಾಗ್ಲೂ ಇರಬೇಕು. ಜ್ಞಾನವೇ ವಾಹನ. ಜ್ಞಾನದ ವಾಹನ ಇದ್ರೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಬೋದು, ಎಲ್ಲಿ ಬೇಕಾದಲ್ಲಿ ಓಡ್ಬೋದು, ಹೋಗ್ಬೋದು, ಬರ್ಬೋದು. ಹಾಗಾಗಿ ಲೌಕಿಕ ವಾಹನಕ್ಕಿಂತ ಅಲೌಕಿಕವಾದ ಜ್ಞಾನ ವಾಹನ ನನಗೆ ಕೊಡು, ಜ್ಞಾನಯಾನ ಅಂತಂದಿದೆ. ಎಲ್ಲರೂ ಗುರುತಿಸ್ಬೇಕಾದ್ರೆ ಪದವಿ ಬೇಕು ಅಂತಂದ್ರಲ್ಲ, ಯಾವ ಪದವಿ? ಸಚ್ಛಾಸ್ತ್ರಾಭಿದ ರಮ್ಯ ರಾಜ್ಯ ಪದವಿ. ಸಚ್ಛಾಸ್ತ್ರ, ಸಚ್ಛಾಸ್ತ್ರ ಅಂದ್ರೆ ಭಗವತ್ಪಾದರು ರಚನೆ ಮಾಡಿದ ಆನಂದ ತೀರ್ಥ ಭಗವತ್ಪಾದರು ರಚಿಸಿಕೊಟ್ಟ ಸಚ್ಛಾಸ್ತ್ರ. ಅದು ಬಹಳ ರಮಣೀಯವಾದ ಶಾಸ್ತ್ರ, ಅದೇ ರಾಜ್ಯ. ಆ ರಾಜ್ಯದಲ್ಲಿ ನನಗೊಂದು ಪದವಿ ಕೊಡು ಅಂತಂದ್ರ. ಅಂದ್ರೆ ನಾನು ಸಚ್ಛಾಸ್ತ್ರ ಭೂಷಿತ ಅಂತ ಅನಿಸ್ಕೊಂಡ್ರೆ ಸಾಕು. ಬೇರೆ ಏನ್ ಲೌಕಿಕ ಗೊತ್ತಿದೇನೋ ಬಿಟ್ಟಿದೆಯೋ, ಆದ್ರೆ ಸಚ್ಛಾಸ್ತ್ರದ ಪದವಿ ಬಹಳ ದೊಡ್ಡ ಪದವಿ. ಅದನ್ನ ನನಗೆ ಕೊಡು. ಸಮಾಜ ಎಲ್ಲ ನನ್ನನ್ನ ಇವರು ಸಚ್ಛಾಸ್ತ್ರ ತಿಳಿದವರು ಅಂತಂತಾರೆ, ಅಟ್ ಸಾಕು. ಆಮೇಲೆ ನನಗೊಂದು ಕೈಗೆ ಕಡಗ ಹಾಕು ಅಂದ್ರಂತ. ಕಡಗ ಅಂದ್ರೆ ಏನದು? ಭಗವಂತ ನಿನ್ನ ಪಾದಗಳನ್ನ ನಿರಂತರ ಮುಟ್ಟಿ ಭಜಿಸೋದಿದೆಯಲ್ಲ, ಅದೇ ಕಡಗ ಅಂತ.
ವಾದರಾಜರು ಕೃಷ್ಣನನ್ನ ಗಟ್ಟಿ ಹಿಡಿದು ಭಜಿಸ್ತಾ ಇದ್ರಂತೆ ಪಾದ. ಹಾಗಾಗಿ ಸ್ವಾಂಘ್ರ್ಯಾರಾಧನ ಕಂಕಣಂ, ಒಂದು ದಿನವೂ ಭಗವಂತನನ್ನ ಮುಟ್ಟದೇ ಇರಬಾರ್ದು. ಶಾಲಿಗ್ರಾಮ ದಿನಾ ಸ್ಪರ್ಶ ಮಾಡಬೇಕು, ಅವನ ಪ್ರತಿಮೆಗಳನ್ನ ದಿನಾ ಸ್ಪರ್ಶ ಮಾಡಬೇಕು, ಅವನ ಪಾದಗಳನ್ನ ಸ್ಪರ್ಶ ಮಾಡಬೇಕು. ಅವನ ಪೂಜೆನೆ ನಮ್ಮ ಕೈಗೊಂದು ಕಡಗ ಅಂತ ಭಾಗವತ ಹೇಳ್ತದೆ. ಬಂಗಾರದ ಕಡಗ ಹಾಕೊಂಡ್ರು ದಿನಾ ದೇವರನ್ನು ಮುಟ್ಟಿ ಪೂಜಿಸಲಿಲ್ಲ ಅಂದ್ರೆ ಅದು ಹೆಣದ ಕೈಗೆ ಹಾಕಿದ ಬಂಗಾರದ ಆಭರಣ ಅಂತಂದ್ರಂತೆ. ಶಾವವು ಕರವು, ಶಾವವು ಅಂದ್ರೆ ಶವ ಅಂದ್ರೆ ಹೆಣ. ಯಾಕೆ ಬೇಕು ಹೆಣಕ್ಕೆ ಕಡಗ? ದೇವರನ್ನ ಸ್ಪರ್ಶನೆ ಮಾಡ್ಲಿಲ್ಲಲ್ಲ ನಮ್ಮ ಕೈಯಿಂದ ಒಂದ್ ದಿವಸವೂ ಕೂಡ. ಹಾಗಾಗಿ ರಾಜರು ಕೇಳ್ಕೊಳ್ತಾರೆ, ದಿನಾ ನಿನ್ನ ಪಾದಗಳ ಆರಾಧನ ರೂಪವಾದ ಕಡಗ ನನ್ನ ಕೈಯಲ್ಲಿ ಯಾವಾಗ್ಲೂ ಬಂಧಿತವಾಗ್ಲಿ ಅಂತಂದ್ರಂತೆ. ಒಂದೊಳ್ಳೆ ಬಂಗಾರದ ಸರ ಕೊಡು ಅಂತ ಕೇಳಿದ್ರು ವಾದರಾಜ. ಬಂಗಾರದ ಸರ ಸನ್ಯಾಸಿಗಳಿಗೆ ಬಂಗಾರದ ಸರನ? ಅರೇ ಸನ್ಯಾಸಿಗಳಲ್ವೇ, ನಿಮಗೆ ಯಾಕೆ ಬಂಗಾರದ ಸರ ಅಂತಾರೋ? ಅದಕ್ಕೆ ರಾಜರಂತಾರೆ, ಸ್ವಾಮಿ ನನಗೆ ಬಂಗಾರದ ಸರ ಅಂದ್ರೆ ನಾನು ನಿನಗೆ ಕೇಳಿದ್ದು ನಿನ್ನ ಕಿಂಕರ 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 ಅನ್ನೋ ಭಾವನೆ ನನಗೆ ಸರವಾಗಿ ಕೊರಳಲ್ಲಿ ಯಾವಾಗ್ಲೂ ಇರ್ಲಿ ಅಂದ್ರೆ. ಕಿಂಕರ ಭಗವಂತನ ಕೈಂಕರ್ಯಹಾರಂ ಗಲೇ, ಕೊರಳಲ್ಲಿ ಬಂಗಾರದ ಸರ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ದೇವರ ಕಿಂಕರ ಅನ್ನೋ ಭಾವನೆಯ ಸರ ಯಾವಾಗ್ಲೂ ಇರ್ಬೇಕಂತ. ದಾಸೋಸ್ಮಿ ಕೌಸಲೇಂದ್ರಸ್ಯ, ರಾಮನ ದಾಸ ನಾನು ಅನ್ನೋ ಹಾರ ಯಾವಾಗಲೂ ಹನುಮಂತನ ಕೊರಳಲ್ಲಿ ಇತ್ತಂತ. ರಾವಣನ ಮುಂದೆ ನಿಂತುಕೊಂಡ್ರು ಹೇಳಿದ್ದು ಯಾರೋ ನೀನು ಅಂತ ಕೇಳಿದ್ರೆ, ದಾಸೋಸ್ಮಿ ಕೌಸಲೇಂದ್ರಸ್ಯ, ನಾನು ಭಗವಂತನ ದಾಸ ಕಿಂಕರ. ಈ ಕೈಂಕರ್ಯದ ಹಾರವೇ ಬಂಗಾರದ ಸರ ಅಂತಾರೆ ರಾಜರು. ಒಂದಿಷ್ಟು ಹಣ ಬೇಕು, ಯಾಕಂದ್ರೆ ನಮ್ ಖರ್ಚು ವೆಚ್ಚ ಜಾಸ್ತಿ. ಈಗೆಲ್ಲ ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು, ಅಲ್ಲಿ ರೀಚಾರ್ಜ್ ಮಾಡ್ರಿ, ಇಲ್ಲಿ ವಾಹನ ಖರೀದಿ ಮಾಡ್ರಿ, ಬಟ್ಟೆ ಖರೀದಿ ಮಾಡ್ರಿ, ಮನೆಯಲ್ಲಿ ಸಾಮಾನು ಖರೀದಿ ಮಾಡ್ರಿ, ಎಲ್ಲ ಖರ್ಚು ಬೇಕು. ಹಣ ಅಂದ್ರೆ ನಮ್ ತಲೆ ಒಳಗೆ ಅದೇ ಬರ್ತದೆ. ಅದಕ್ಕೆ ರಾಜರಂತಾರೆ, ಯುಕ್ತಿ ಚಿಂತನ, ಭಗವಂತನೇ ಸರ್ವೋತ್ತಮ ಅಂತ ನಿರಂತರ ಚಿಂತನೆಯೇ ಧನ ಅಂತ. ಅವನೇ ಸರ್ವೋತ್ತಮ ಗುಣಪೂರ್ಣ ಅನ್ನೋ ಚಿಂತನ ರೂಪ ಧನ ನಮ್ಮ ಒಳಗಿತ್ತು ಅಂದ್ರೆ ಎಷ್ಟು ಬೇಕಾದಷ್ಟು ನಾವು ಖರ್ಚು ಮಾಡ್ಲಿಕ್ಕೆ ಅವಕಾಶ ಇದೆ, ಯಾಕಂದ್ರೆ ಅದು ಬೆಳಿಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಮತ್ತೊಂದು ಹೇಳ್ತಾರೆ, ನಿನ್ನ ಮಹಿಮೆಗಳು ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಆ ಹೇಳಿದ್ದನ್ನ ಸಮರ್ಥಿಸ್ಲಿಕ್ಕಿರುವ ಯುಕ್ತಿಗಳೇ ರತ್ನಗಳಂತೆ. ಹಾಗಾಗಿ ಆ ಯುಕ್ತಿಗಳು ಅನ್ನೋ ರತ್ನ ನನಗೆ ಕೊಡು, ನಿನ್ನ ಚಿಂತನ ಅನ್ನುವ ಧನ ನನಗೆ ಕೊಡು, ನಿನ್ನ ಕಿಂಕರ ಕಿಂಕರ ಅನ್ನೋ ಕೈಂಕರ್ಯದ ಹಾರ ನನ್ನ ಕೊರಳಿಗೆ ಹಾಕು, ನಿನ್ನ ಪಾದಗಳನ್ನು ಮುಟ್ಟಿ ಭಜಿಸುವ ಆರಾಧನಾ ಅನ್ನುವ ಕಡಗ ಕೈಗೆ ಯಾವಾಗಲೂ ತೊಡಸು, ಹಾಗೆ ಜ್ಞಾನ ಅನ್ನೋ ವಾಹನದಲ್ಲಿ ಕೂಡೋ ಹಾಗೆ ಮಾಡು, ಸದಾ ನಿನ್ನ ಶಾಸ್ತ್ರಗಳ ರಾಜ್ಯದಲ್ಲಿ ಒಂದು ಪದವಿಯನ್ನು ನನಗೆ ಸ್ಥಿರ ಮಾಡಿ ಕೊಟ್ಬಿಡು, ನಿನ್ನ ಅಭಯ ಹಸ್ತ ಅನ್ನೋ ಛತ್ರಿ ನನ್ನ ತಲೆ ಮೇಲೆ ಇಡು. ಇಷ್ಟೇ ನಾನು ಕಾವ್ಯ ಮಾಡಿದ್ದಕ್ಕೆ ಕೊಡುವ ಫಲ. ಕೃಷ್ಣ ಕಾವ್ಯ ಕೃತೆ ಸ್ವಹಸ್ತ ಕಮಲ ಛತ್ರಂ ಪ್ರದದ್ಯಾತ್ ಪ್ರಭು. ಇದೆಲ್ಲ ರಾಜರ ರುಕ್ಮಿಣೀಶ್ ವಿಜಯದ ಕೊನೆ ಘಟ್ಟದಲ್ಲಿ ಬಂದಂತಹ ಪ್ರಾರ್ಥನಾ ಶ್ಲೋಕ. ನಾವು ಪ್ರತ್ಯೇಕ ಪ್ರಾರ್ಥನೆ ಮಾಡೋದೇ ಬೇಡ, ರಾಜರ ಗ್ರಂಥ ಓದಿದಾಗ ಹ್ಯಾಕ್ ಪ್ರಾರ್ಥಿಸ್ಬೇಕು ಅನ್ನೋದು ಅವರೇ ಹೇಳಿಕೊಟ್ಬಿಡ್ತಾರೆ. ಇಷ್ಟೇ ಕೇಳ್ರಿ, ಇದಕ್ಕಿಂತ ಹೆಚ್ಚು ಮಾತಾಡಬೇಡ್ರಿ ಅಂತ. ನೀವು ಮಾತಾಡ್ಲಿಕ್ಕೆ ಬೇರೆ ಬರಲ್ಲ, ಎತ್ತೆತ್ರ ಪತ್ತತ್ರ ಮಾತಾಡೋಣ, ಅವ ಕೊಡ್ತೇನೆ ಅಂತ ನಿಂತಿರ್ತಾನೆ, ನಾವು ಬೇಡ್ಲಿಕ್ಕೆ ಸರಿಯಾಗಿ ಬರಲ್ಲ. ಇದು ಎಂಥ ಹಣೆ ಬಾರ ನಾವು. ಅದಕ್ಕೆ ಬೇಡೋದು ಹೇಳ್ಕೊಡ್ತಾರೆ, ಚಿಂತನೆ ಮಾಡೋದು ಹೇಳ್ಕೊಡ್ತಾರೆ, ಸಂಧಿ ಹೇಳ್ತಾರೆ, ಸಮಾಸ ಹೇಳ್ತಾರೆ, ಶ್ಲೋಕ ಹೇಗೆ ಮಾಡಬೇಕು ಹೇಳ್ಕೊಡ್ತಾರೆ, ದೇವರಿಂದ ಏನ್ ಪಡಿಬೇಕು ಹೇಳ್ತಾರೆ, ಏನ್ ಬೇಡಬಾರ್ದು ಹೇಳ್ಕೊಡ್ತಾರೆ. ಇದೇ ರಾಜರ ವರ್ಣನೆ ವೈಶಿಷ್ಟ್ಯ. ಅಂತ ರುಕ್ಮಿಣೀಶ ವಿಜಯದ ಈ ಮಹಿಮೆಗಳನ್ನ ನಾವು ಶ್ರವಣ ಮಾಡಬೇಕಾದದ್ದೇ. ಕೊನೆಗೆ ರೋಮಣಾಂ ಹರಿಶರಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೇರ್ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಷು ಮಹಿತಃ. ಸಂಜಾತ ಸುರಮಂಡಲೀಷು ಮಹಿತಃ, ದೇವಲೋಕದಲ್ಲಿಯೂ ಪ್ರಸಿದ್ಧಿ ಪಡೆದಂತಹ ನನ್ನ ಗ್ರಂಥ. ಅಯಂ ಸರ್ಗ
ಈ ಕೊನೆಯ ಸರ್ಗ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಅಂತ ಮುಕ್ತಾಯ ಮಾಡಿದ್ದಾರೆ. ಇತಿಶ್ರೀ ಭಾವಿ ಸಮೀರ ಶ್ರೀಮದ್ ವಾದಿರಾಜ ವಿರಚಿತೆ ರುಕ್ಮಿಣೀಶ ವಿಜಯೇ ಏಕೋನ ವಿಂಶ ಸರ್ಗ ಅಂತ ಮುಕ್ತಾಯ ಮಾಡ್ತಾರೆ. 19 ಸರ್ಗಗಳ ರುಕ್ಮಿಣೀಶ ವಿಜಯವನ್ನ ನಾವು 2 ದಿನಗಳಲ್ಲಿ ನೋಡ್ಲಾರೆವು. ಅದನ್ನು ಪೂರ್ಣ ಹೇಳಲಿಕ್ಕೂ ಸಾಧ್ಯ ಆಗಲ್ಲ. ಆದ್ರೂ ಬೆಳಗ್ಗೆ, ನಿನ್ನೆ, ಸಾಯಂಕಾಲ, ಇವತ್ತು ಒಂದು 5 ಸೆಷನ್ ಅಂತ ಇಟ್ಕೊಳ್ಳೋಣ. ನಿನ್ನೆ ಬೆಳಗ್ಗೆ 2 ಸೆಷನ್, ಸಾಯಂಕಾಲ ಒಂದಾದ್ರೂ ಅದು 2 ಸೆಷನ್ ಅಂತ ಇಟ್ಕೊಂಡ್ರೆ ಇವತ್ತೊಂದು 2 ಸೆಷನ್ ಅಂತ. ಈಗ ಅಂತೂ ಇಂತೂ 6 ಆಯ್ತಾ? ಸರಿ ಆಯ್ತು, 6. ನಿನ್ನೆ ಒಂದೇ ಅಂತ ಇಟ್ಕೊಂಡು ಈಗ ದಿನಗಳು ಕಡಿಮೆ, ಕಾಲ ಕಡಿಮೆ. ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನ. ಮನುಷ್ಯನ ಸ್ಥಿತಿಗತಿಗಳೇ ಹಂಗೆ. ಕಾಲ ಅಲ್ಪ, ವಿಘ್ನಗಳು ಬಹಳ. ಆದ್ರೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋಣ ಅಂತ ಅಪೇಕ್ಷೆ ಇದೆ. ಧರ್ಮ ಮಾಡೋಣ, ದೇವರು ಬೇಕು, ಭಗವಂತನ ಸ್ಮರಣೆ ಬೇಕು ಅಂತ ಅಪೇಕ್ಷೆ ಇದೆ. ಲೌಕಿಕದ ವ್ಯಾಪಾರ ವ್ಯಾಪೃತಿ ಜಾಸ್ತಿ. ಆದ್ರೂ ಇಂಥ ಅಲ್ಪ ಕಾಲದಲ್ಲಿಯೂ ಈ ಕಾರ್ಯಕ್ರಮ ನಡೆದಿದೆ. ಇದು ರುಕ್ಮಿಣೀಶ ವಿಜಯದ ರುಕ್ಮಿಣಿ ಕಲ್ಯಾಣದ ಘಟ್ಟವನ್ನ ಪ್ರವಚನ ಮಾಡಿದ್ದು. ವಾದಿರಾಜರೇ ನಿಂತು ಪ್ರೇರಣೆ ಮಾಡಿ ಮಾಡಿಸ್ಬೇಕಷ್ಟೇ ಇಂಥ ಕಾರ್ಯಗಳನ್ನ. ಇಲ್ಲೇನಾದ್ರೂ ಲೋಪದೋಷಗಳು ಬಂದಿದ್ರೆ ಅವರೇ ಅದನ್ನು ಕ್ಷಮಿಸಬೇಕು, ಮನ್ನಿಸ್ಬೇಕು ನಮ್ಮನ್ನ. ಗುರುಗಳ ಕರುಣೆಯಿಂದ 4 ಮಾತನಾಡಿದ್ದೇನೆ. ಗುರುಗಳಾದ ಶ್ರೀ ಸುವಿದ್ಯೇಂದ್ರ ತೀರ್ಥರನ್ನ ಹಾಗೂ ಬಾಳ್ಗಾರ್ ಶ್ರೀನಿವಾಸಾಚಾರ್ಯರನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ತಂದೆ ತಾಯಂದ್ರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಶ್ರೀನಾಥ್ ದಂಪತಿಗಳು ನಾಗರಾಜ್ ಅವರ ಮೂಲಕ ಬಹಳ ದಿನಗಳಿದ್ದಿತ್ತು. ಶ್ರೀಧರ್ ಅವರು ಹೇಳ್ತಾನೆ ಇದ್ರು, ಇಲ್ಲ ನಮ್ಮ ಕೋಲಾರ KGF ನಲ್ಲಿ ಒಂದು ಆಗ್ಬೇಕು ಅಂತ. ಆಯ್ತು ಆಯ್ತು ಅಂತ ಫೋನ್ ನಲ್ಲಿ ಹೇಳ್ತಿದ್ದೆ. ದಿನ ಅವರು ಪಾಠಕ್ಕೂ ಇರ್ತಿದ್ರು, ನನಗೆ ಸಮಯ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಸಮಯ ಮಾಡಿದ್ವಿ, ಅದು ಆಗ್ಲಿಲ್ಲ. ಕೊನೆಗೆ ನಾಗರಾಜ್ ಅವರು ಫೋನ್ ಮಾಡಿ, ನವರಾತ್ರಿ ಆಗಿ ದೀಪಾವಳಿಗಿಂತ ಮೊದಲೇ ಈ 2 ದಿನಗಳು ಇದಕ್ಕೆ ಮೀಸಲು ಮಾಡಬೇಕು ಅಂತಂದ್ರು. ನನಗನಿಸ್ತು ಬಹುಶಃ ಕಾರ್ತೀಕ ಮಾಸ ಒಂದಾದ್ರೂ ಬದ್ರಿ ಯಾತ್ರೆ ಮಾಡಿ ತೀರ್ಥಯಾತ್ರೆ ಮಾಡಬೇಕು ಅಂತ ಇರ್ತದೆ. ಅವರು ನನಗೆ ತೀರ್ಥಯಾತ್ರೆ ಕರ್ಕೊಂಡು ಹೋಗಿದ್ರು. ಹರಿದ್ವಾರದಲ್ಲಿ ಭಾಗವತ ಮಾಡಿಸಿದ್ರು, ಬದ್ರಿ ನಾರಾಯಣನ ದರ್ಶನ. ಈ ಸಮಯ ನಾನು ಅದಕ್ಕೆ ಅನ್ಕೊಂಡಿದ್ದೆ. ಯಾವಾಗ ರುಕ್ಮಿಣೀಶ್ ವಿಜಯ ಅಂತ ಇವರು ಫೋನ್ ಮಾಡಿದ್ರು, ಶ್ರೀಧರ್ ಅವರು ಇಲ್ಲ ಅಂತಂದ್ರು. ಆಮೇಲೆ ಅರ್ಥ ಆಯ್ತು, ಓಹೋ ಕೃಷ್ಣನೇ ತೀರ್ಥಯಾತ್ರೆ ಬಿಟ್ಟಿದಾನಂತೆ ತನ್ನ ಕಲ್ಯಾಣಕ್ಕೆ. ಇನ್ನು ಕಲ್ಯಾಣ ಹೇಳಬೇಕು ಅಂತ ನನಗೂ ಅಪೇಕ್ಷೆ ಆಯ್ತು. ಇನ್ನು ನಾವು ಹಾಗಾದ್ರೆ ತೀರ್ಥಯಾತ್ರೆ ರುಕ್ಮಿಣೀಶ್ ವಿಜಯದಲ್ಲೇ ಮುಗಿಸೋಣ ಅಂತ ಆ ರೀತಿ ಪ್ರೇರಣೆಯಾಗಿ, ಸರಿ ಈ ರುಕ್ಮಿಣಿ ಕಲ್ಯಾಣದಿಂದ ತೀರ್ಥಯಾತ್ರೆನೂ ಆಗ್ತದೆ, ಮನೆಯಲ್ಲಿ ಕಲ್ಯಾಣ ಆಗ್ತದೆ, ಸಂತತಿ ಅಭಿವೃದ್ಧಿ ಆಗ್ತದೆ, ಇನ್ಯಾರಿಗೋ ಏನಾದ್ರೂ ಅಭೀಷ್ಟಗಳು ಪೂರ್ಣ ಆಗ್ಲಿಕ್ಕಿದ್ರೆ ಅದು ಪೂರ್ಣ ಆಗ್ತದೆ, ಅನಿಷ್ಟಗಳು ಕಳೀತಾವೆ, ಪಾಪೌಘ ವಿಧ್ವಂಸಿನಿ ಪಾಪಗಳು ಕಳೀತಾವೆ. ಇದಕ್ಕಿಂತ ಏನ್ ಭಾಗ್ಯ ಜ್ಞಾನ ಕಾರ್ಯಕ್ಕಿಂತ ಅಂತ ಈ ಜ್ಞಾನ ಕಾರ್ಯ ಅಂತೂ ನಡೆದಿದೆ. ನಮ್ಮ ನಾಗರಾಜ್ ಅವರಿಗೂ ಕೂಡ ಶ್ರೀಕೃಷ್ಣ ರುಕ್ಮಿಣಿ ಅನುಗ್ರಹ ಮಾಡಲಿ, ವಿಶೇಷ ಶ್ರೇಯಸ್ಸನ್ನುಂಟು ಮಾಡಲಿ. ಅವರಣ್ಣ ಶ್ರೀಧರ್ ದಂಪತಿಗಳು ಅವರ ಮಕ್ಕಳಿಗೂ ಅನುಗ್ರಹ ಮಾಡಲಿ. ವಿಶೇಷವಾಗಿ ಶ್ರೀಕೃಷ್ಣ ಶ್ರೀನಾಥ್ ದಂಪತಿಗಳಿಗೆ ಅವರ ಮನೆಯಲ್ಲಿ ಮಗಳಿಗೆ ಕಲ್ಯಾಣ ಆಗಲಿ, ಅವರಿಗೂ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಈ ಕಲ್ಯಾಣದ ಸಂದರ್ಭದಲ್ಲಿ ಆಫ್ಲೈನ್ ಆನ್ಲೈನ್ ಶ್ರೋತೃಗಳಾಗಿ ಬಹಳ ಜನ ಬಂದಿದ್ದಾರೆ. ಆನ್ಲೈನ್ ನಲ್ಲೂ ತುಂಬಾ ಜನ ಕೇಳಿದ್ದಾರೆ. ಆಫ್ಲೈನ್ ಅಲ್ಲಂತೂ ತಾವೆಲ್ಲ ಪ್ರತ್ಯಕ್ಷವಾಗಿ ಬಂದಿದ್ದೀರಿ. ತಮಗೂ ಅವರಿಗೂ ಶ್ರೀ ರುಕ್ಮಿಣೀಶ ವಿಜಯ ಪ್ರತಿಪಾದ್ಯನಾದ ರುಕ್ಮಿಣೀಪತಿ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ. ಏನೇನೋ ಸಮಸ್ಯೆ, ಒಬ್ಬೊಬ್ಬರಿಗೆ ಒಂದೊಂದು ಕೌಟುಂಬಿಕವೋ ಸಾಮಾಜಿಕವೋ ನೂರಾರು ಸಮಸ್ಯೆ, ಕೆಲವರಿಗೆ ಆರೋಗ್ಯ, ಅಂತೂ ಸಮಸ್ಯೆಗಳ ಆಗರನೇ ಈ ಭೂಮಿ, ಈ ಕಲಿಯುಗ. ಇಷ್ಟರ ಮಧ್ಯದೊಳಗೂ ದೇವರ ಸ್ಮರಣೆ ಬರ್ತಾ ಇದೆ ಅಂದ್ರೆ ಇದೇ ವಿಶೇಷ ಅಷ್ಟೇ. ಅದು ಭಗವಂತ ನಮ್ಮ ಮೇಲೆ ಕರುಣೆ ಮಾಡಿ ಸಾಧನೆ ಮಾಡಿಸ್ತಾ ಇದ್ದಾನೆ. ತನ್ನ ಮಕ್ಕಳಿಗೆ ತಾಯಿ ಮಾಡುವ ಕರುಣೆ ಹೇಗೋ ಹಾಗೆ ಕರುಣೆ ತೋರಿಸ್ತಾ ಇದ್ದಾನೆ. ಹಾಗಾಗಿ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯ ಒದಗಲಿ, ಕೊಡ್ಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ, ಹಂಸ ಕ್ಷೀರ ನ್ಯಾಯದಂತೆ ಮಾತಿನ ರಭಸದಲ್ಲಿ ಏನೋ 4 ಮಾತು ಆಡಿರ್ತೇನೆ. ಅದು ಯಾರಿಗೋ ಮನಸ್ಸಿಗೆ ಖೇದ ಆಗ್ಬೇಕು ಅಂತ ಉದ್ದೇಶ ಇರಲ್ಲ.
ಹಾಗಾಗಿ ಹಂಸ ಕ್ಷೀರ ನ್ಯಾಯದಂತೆ ಈ ಪ್ರವಚನದಲ್ಲಿ ಬಂದ ಗುಣಗಳನ್ನು ಮಾತ್ರ ತಾವೆಲ್ಲ ಸ್ವೀಕರಿಸ್ರಿ ಅಂತ ತಮ್ಮ ಮುಂದೆ ಅರಿಕೆಯನ್ನು ಮಾಡಿಕೊಂಡು ಶ್ರೀನಾಥ ದಂಪತಿಗಳು 2 ದಿನಗಳ ಕಾರ್ಯಕ್ರಮ, ನಿನ್ನೆ ಇವತ್ತು 2 ದಿನ ಹಬ್ಬ ಆಚರಣೆ ಮಾಡಿದ ಹಾಗೆ ಮಾಡಿದ್ದಾರೆ. ಕಾರ್ತೀಕ ಮಾಸ ಕಾವೇರಿ ಸ್ನಾನ ವಿಶೇಷ. ಕಾವೇರಿ ಸ್ನಾನದಲ್ಲಿ ಕಾವೇರಿ ಗಂಗಾ ಸನ್ನಿಹಿತಳಾದದ್ದಕ್ಕೆ ಕಾರ್ತೀಕ ಮಾಸದ ಸ್ನಾನ ವಿಶೇಷ. ನಾವು ಕಾವೇರಿ ಸನ್ನಿಧಿಗೆ ಹೋಗ್ಲಿಲ್ಲ ಅಂದ್ರೂ ರುಕ್ಮಿಣಿಯ ಕಣ್ಣಿನ ಕಾವೇರಿಯನ್ನಂತೂ ಚೆನ್ನಾಗಿ ನೋಡಿದ್ದೇವೆ ಅಂತಂತಾಯ್ತು. ಅದೇ ಕಾವೇರಿ ಸ್ನಾನ. ಹಾಗಾಗಿ ಶ್ರೀನಾಥ್ ದಂಪತಿಗಳು ಕಾರ್ತೀಕ ಮಾಸದ ಕಾವೇರಿ ಸ್ನಾನದ ಫಲವನ್ನ ರುಕ್ಮಿಣಿ ಕಲ್ಯಾಣ ಮಾಡಿಸಿದ್ದಾರಾದ್ರಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆ ಹಾಗೂ ಭಗವಂತನ ಅನುಗ್ರಹವಾಗ್ಲಿ, ಮನೆಯಲ್ಲಿ ಕಲ್ಯಾಣವಾಗ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ, ಮತ್ತೊಮ್ಮೆ ಇಂಥ ಜ್ಞಾನ ಕಾರ್ಯ ಶ್ರೀನಾಥ್ ಅವರು ಮತ್ತೆ ಮತ್ತೆ ಮಾಡಿಸಲಿ. ಮನೆಯೊಳಗೆ ಒಳ್ಳೆ ವಾತಾವರಣ. ನಾನು ನಿನ್ನೆ ಕಾರಲ್ಲಿ ಬರುವಾಗ ಹೇಳಿದೆ, ಮೊನ್ನೆ ಬೇರೆ ಸಿಟಿಗಳೆಲ್ಲ ಪೊಲ್ಯೂಷನ್ ಜಾಸ್ತಿ ಇದೆ, ಇನ್ನು KGF ಆ ಪೊಲ್ಯೂಷನ್ ಬಂದಿಲ್ಲ. ಹಾಗಾಗಿ ಇನ್ನು ಶಾಂತವಾಗಿ ಯಾವ ವಾಹನದ ಶಬ್ದಗಳು ಜಾಸ್ತಿ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಇಲ್ಲ. 2 ದಿವಸ ನಿರಾತಂಕವಾಗಿ ಕೇವಲ ಭಗವಂತನ ಸ್ಮರಣೆಯಲ್ಲಿ ಕಳೆದುವೆಲ್ಲ. ಇದಕ್ಕಿಂತ ಏನು ಭಾಗ್ಯ. ಅದು ರಾಜರು ರುಕ್ಮಿಣಿ ವಿಜಯ ಅಂದ್ರೆ ಏನು ಸಾಧಾರಣ ಅಲ್ಲ, ಇದೇ ಭಾಗ್ಯ. ಹೀಗೆ ಮೇಲಿಂದ ಮೇಲೆ ಅವರ ಮನೆಯಲ್ಲಿ ಜ್ಞಾನ ಕಾರ್ಯ ಆಗುವಂತಾಗ್ಲಿ. ಅದರಿಂದ ಕೋಲಾರ, KGF, ಇನ್ನಿತರ ಇಲ್ಲಿ ಮುಂದೆ ಇದ್ದ ಎಲ್ಲ ಕಡೆ ಸುತ್ತಲೂ ಇರುವವರಿಗೆಲ್ಲ ಕ್ಷೇಮವಾಗ್ಲಿ ಅಂತ ಕೇಳ್ಕೊಳ್ಳೋಣ. ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ನಾವು ಮಾಡಬೇಕಾದ ಕೆಲಸವೇ ಅದು. ವಿಪ್ರರಾಗಿದ್ದರಿಂದ ಎಲ್ಲ ಜನ ಜಾತಿಯವರಿಗೂ ಕ್ಷೇಮವನ್ನು ಬಯಸಬೇಕು. ಎಲ್ಲರ ಮನೆಯ ಕಲ್ಯಾಣವನ್ನೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು. ನಾವು ಮಾಡುವ ಒಂದು ಚಿಕ್ಕ ಕಾರ್ಯ ಬರೀ ನಮಗಾಗಿ ಅಂತ ಅಷ್ಟೇ ಅಲ್ಲ, ಕುಟುಂಬಕ್ಕೆ ಕಲ್ಯಾಣ, ಸಮಾಜಕ್ಕೆ ಕಲ್ಯಾಣ, ರಾಜ್ಯಕ್ಕೆ ಕಲ್ಯಾಣ, ದೇಶಕ್ಕೆ ಕಲ್ಯಾಣ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡಬೇಕಾದದ್ದು ಕರ್ತವ್ಯ. ಹಾಗೆ ಆ ಕಲ್ಯಾಣ ಆಗುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಉಪನ್ಯಾಸದ ವಾಕ್ಕುಸುಮಗಳನ್ನ ನಮ್ಮ ಗುರುಗಳ ಅಂತರ್ಯಾಮಿ ಹಾಗೂ ತತ್ವಾಭಿಮಾನಿ ದೇವತಾ ಪ್ರೇರೇಪಕರಾದ ಹನುಮದ್ ಭೀಮ ಮಧ್ವಾಂತರ್ಗತ ವಾದಿರಾಜರ ಅಂತರ್ಗತನಾದ ಲಕ್ಷ್ಮೀ ಹಯಗ್ರೀವಾತ್ಮಕನಾದ ಕುಲದೇವತಾ ಲಕ್ಷ್ಮೀ ವೆಂಕಟೇಶ, ಇವರ ಕುಲದೇವತಾ ಕದ್ರಿ ಲಕ್ಷ್ಮೀ ನರಸಿಂಹಾತ್ಮಕನಾದಂತಹ ಮಾಸ ಕ್ಷೇತ್ರ ಮೂರ್ತ್ಯಾತ್ಮಕನಾದ, ಇಲ್ಲೇ ಹತ್ತಿರದಲ್ಲೇ ಸನ್ನಿಹಿತರಾದ ಧ್ರುವ ಕುಮಾರರೆನಿಸಿದ ಶ್ರೀಪಾದರಾಜರ ವಿಶೇಷ ಉಪಾಸ್ಯ ಮೂರ್ತಿ ಅಂತರಿಸಿಕೊಂಡ ಗೋಪಾಲಕೃಷ್ಣ, ರುಕ್ಮಿಣೀಶ್ ವಿಜಯ ಪ್ರತಿಪಾದ್ಯನಾದ ಗೋಪಾಲಕೃಷ್ಣ ತದಭಿನ್ನನಾದವನು ನಿಮ್ಮೆಲ್ಲರ ಬಿಂಬರೂಪಿ ಶ್ರೀಹರಿ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿ ಅವನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.